ಮಾಡಲಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅಲಗೂರು ಇದರ ಅಧ್ಯಕ್ಷರಾದಂತಹ ಹಾಗೂ ಸಕ್ರಿಯ ಒಂದು ರಾಜಕಾರಣದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಸುಮಾರು 25 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂತ ಕಾಂಗ್ರೆಸ್ ಮುಖಂಡರು ಆಗಿರುವ ಜೊತೆಗೆ ಕಾಂಗ್ರೆಸ್ ಅಲಗೂರು ಬೂತ್ ಮಟ್ಟದ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಮಹಾವೀರ ಟ್ರೇಡ್ ಕೋಆಪರೇಟಿವ್ ಸೊಸೈಟಿ ಇದರ ಒಂದು ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಅಲಗೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ಒಂದು ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ವರ್ಧಮಾನ್ ಬಾಲಗೌಡ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಅದೇ ರೀತಿಯಾಗಿ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಮುತ್ತಪ್ಪ ನಿಂಗಪ್ಪ ಯಲಗುತ್ರಿ ಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೂ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಅದೇ ರೀತಿಯಾಗಿ ಸಂಸ್ಥೆಯಲ್ಲಿ ಸುಮಾರು 20 ವರ್ಷದಿಂದ ಮ್ಯಾನೇಜರ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂತಹ ಶ್ರೀಯುತ ನೇಮಿನಾಥ್ ಅಪ್ಪಸಾಬ್ ಬೋರ್ಗಾವಿ ಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೂ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಪ್ರಪ್ರಥಮವಾಗಿ ಅಧ್ಯಕ್ಷರೇ, ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ 25 ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಒಂದು ಶಿಸ್ತುಬದ್ಧ ಒಂದು ಪ್ರಗತಿ ಪಥದ ಒಂದು ನಡೆಯುತ್ತಿರುವಂತಹ ಒಂದು ಸಂಸ್ಥೆಯ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅಲಗೂರು ಇದರ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀವಿ. ಸಾಕಷ್ಟು ಈ ಭಾಗದಲ್ಲಿ ಚಿರಪರಿಚಿತ ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ವರ್ಧಮಾನ್ ಬಾಲಗೌಡ. ಈ ಸಂಘದ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತೀನಿ. ತುಂಬಾ ಸಂತೋಷ ಸರ್. ಅದೇ ರೀತಿ ಉಪಾಧ್ಯಕ್ಷರೇ, ತಾವು ಕೂಡ ಸಂಸ್ಥೆಯ ಉಪಾಧ್ಯಕ್ಷರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀವಿ. ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನನ್ನ ಹೆಸರು ಮುತ್ತಪ್ಪ ನಿಂಗಪ್ಪ ಯಲಗುತ್ರಿ. ನಾವು ಈ ಸಂಘದಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀವಿ. ಅದೇ ರೀತಿ ನೇಮಿನಾಥ್ ಸರ್, ತಾವು 20 ವರ್ಷದಿಂದ ಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನನ್ನ ಹೆಸರು ನೇಮಿನಾಥ್ ಅಪ್ಪಸಾಬ್. ನಾನು ನನ್ನ ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಈ ಸಂಘದ ಬೆಳವಣಿಗೆಯಾಗಿ ಈ ಸಂಘದಲ್ಲಿ ಸಣ್ಣ ಕೆಲಸಗಳಿಂದ ಈಗ ಮ್ಯಾನೇಜರ್ ಆಗಿ ಪ್ರಮೋಷನ್ಗೆ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ತುಂಬಾ ಸಂತೋಷ ಸರ್. ಉಪಾಧ್ಯಕ್ಷರೇ, ಸಂಸ್ಥೆ ಎಷ್ಟನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು? ಇದರ ಸಂಸ್ಥಾಪಕ ಅಧ್ಯಕ್ಷರು ಯಾರು? ಈ ಸಂಘವು 1980-81ರಲ್ಲಿ ಪ್ರಾರಂಭವಾಗಿ ಪ್ರಥಮ ಅಧ್ಯಕ್ಷರಾಗಿ ಶಾಂತಪ್ಪ ಈಸಪ್ಪ ಕಿದ್ರಾಪ್ರವರು, ಆಮೇಲೆ ಹಾಗೆ ಮತ್ತು ಬಾಳಪ್ಪ ಪರಮೂಡವರು, ನಮ್ಮ ವರ್ಧಮನ್ ನ್ಯಾಂಗೋಡವರು, ಇವರ ಇತರ ಸ್ಥಿತಿಯಲ್ಲಿ ಪ್ರಾರಂಭವಾಗಿ ಹಾಗೆ ಹಾಗೆ ಬೆಳಕೋತು ಬಂದಿದೆ. ಆಮೇಲೆ ನಮ್ಮ ಯಲಗುದ್ರವರು, ರಾಮು ಯಲಗುದ್ರವರು ಹೀಗೆಲ್ಲ ಮಾಡ್ಕೊಂಡು ಅದ ಮಾರ್ಗದರ್ಶನದಲ್ಲಿ ನಾವು ಅವ್ರು ಹೇಳಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಸಂಸ್ಥೆಯ ಮ್ಯಾನೇಜರ್ ಆದಂತಹ ನೇಮಿನಾಥ್ ಸರ್, ತಾವು ಹೇಳಿ, ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು, ತದನಂತರ ಯಾವ ರೀತಿ ಒಂದು ಬೆಳವಣಿಗೆಯನ್ನು ಕಂಡುಕೊಂತ ಬಂತು? ಸರ್, ನಮ್ಮ ಅಲಗೂರು ಗ್ರಾಮವು ಮೊದಲಿನ ಹೈನುಗಾರಿಕೆಗೆ ಒಂದು ಪ್ರತಿಷ್ಠಿತವಾದಂಥ ಕೃಷ್ಣಾ ನದಿ ತೀರದಲ್ಲಿ ನಮ್ಮ ಹೈನುಗಾರಿಕೆಯು ಸ್ವತಂತ್ರ ಪೂರ್ವದ ರಾಜರ ಆಡಳಿತದಲ್ಲಿ, ಜಮಖಂಡಿ ಮಹಾರಾಜರ, ಪಟವರ್ಧನ್ ಮಹಾರಾಜರ ಆಡಳಿತದಲ್ಲಿ ನಮ್ಮ ಗ್ರಾಮವು ರಾಜವಂಶಸ್ಥರಿಗೆ ಹಾಲು, ಮೊಸರು, ಬೆಣ್ಣೆಯನ್ನು ಸರಬರಾಜು ಮಾಡುವಂಥ ನಮ್ಮ ಗ್ರಾಮ. ಅವಾಗಲಿಂದಲೂ ಹೈನುಗಾರಿಕೆ ಹೆಸರುವಾಸಿಯಾದಂಥ ನಮ್ಮ ಗ್ರಾಮವು ತದನಂತರ ಸ್ವತಂತ್ರ ನಂತರ ಹಾಗೆ ಜಮಖಂಡಿ ಸುತ್ತಮುತ್ತಲಿನ ಗ್ರಾಮಗಳಿಗೆ, ಜಮಖಂಡಿ ಶಹರಗಳಿಗೆ ಹಾಲು ಸರಬರಾಜು ಮಾಡುತ್ತಾ 1980-81ರಲ್ಲಿ ಒಂದು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಹೈನು ಅಭಿವೃದ್ಧಿ ಮಾಡಬೇಕಂತ ನಮ್ಮ ಗ್ರಾಮಸ್ಥರು ತೀರ್ಮಾನಿಸಿ ಪ್ರಥಮ ನಮ್ಮ ಸಂಘದ ಅಧ್ಯಕ್ಷರು ಶಾಂತಪ್ಪ ಈಸಪ್ಪ ಕಿದ್ರಾಪ್ಪ ಅವರ ನೇತೃತ್ವದಲ್ಲಿ ನಮ್ಮ ಸಂಘವನ್ನು ಪ್ರಾರಂಭಿಸಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ದಾಪುಗಳನ್ನು ಹಾಕಿದ್ದು ನಮ್ಮ ಸಂಘ. ಪ್ರಥಮದಲ್ಲಿ 100ರಿಂದ 150 ಸದಸ್ಯರಿಂದ ಹಾಲು ಸಂಗ್ರಹಣೆ ಮಾಡಿ ಅದನ್ನು ಸರ್ಕಾರದ ನ್ಯಾಷನಲ್ ಡೆವಲಪ್ಮೆಂಟ್ ಬೋರ್ಡ್ ಹಾಗೂ ಸರ್ಕಾರದ ಇತರೆ ಕ್ಷೇತ್ರಗಳಲ್ಲಿ ಪೂರೈಸಲು ಪ್ರಾರಂಭವಾಯಿತು. ನಂತರ ಗುಜರಾತ್ನ ಒಂದು ಕ್ಷೀರ ಕ್ರಾಂತಿಯ ಪಿತಾಮಹ ನಮ್ಮ ವರ್ಗೀಸ್ ಕುರಿಯನ್ನವರ ಒಂದು ಕೃಪೆಯಿಂದ 1984-85ರಲ್ಲಿ
ಗುಜರಾತ್ನ ಅಮೂಲ್ ಮಾದರಿಯಂತೆ ನಮ್ಮ ಕರ್ನಾಟಕದಲ್ಲಿ ಕ್ಷೀರ ಕ್ರಾಂತಿಯ ಒಂದು ಬೆಳವಣಿಗೆ ಸ್ಟಾರ್ಟ್ ಆಯಿತು. ಅದೇ ನಂದಿನಿ ಹೆಸರು. ನಂದಿನಿ ಕರ್ನಾಟಕ ಹಾಲು ಮಹಾಮಂಡಳಿ ಹೆಸರಿನಲ್ಲಿ ನಂದಿನಿ ಅಂತ ಅದನ್ನು ಬ್ರ್ಯಾಂಡ್ ಮಾಡಿ ಒಂದು ಕ್ಷೀರ ಕ್ರಾಂತಿಯ ಬೆಳವಣಿಗೆಯಲ್ಲಿ ನಾವು ಸಕ್ರಿಯವಾಗಿ ಅದನ್ನು ತೊಡಗಿದ್ದೇವೆ. ಪ್ರಥಮವನ್ನು ನಮ್ಮ ಬಾಗಲಕೋಟೆ ಬಿಜಾಪುರ ಡಿಸ್ಟ್ರಿಕ್ಟ್ನಲ್ಲಿ ಹಾಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಲು ಶೇಖರಣೆ ಪ್ರಾರಂಭವಾಗಿ ಈ ಕ್ಷೀರ ಕ್ರಾಂತಿಯ ಒಂದು ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆವಾಗಿನಿಂದ 2001-2002ನೇ ಸಾಲಿನವರೆಗೆ ಒಂದು ಉತ್ತಮವಾಗಿ ಬೆಳವಣಿಗೆ ಕಾಣದ ಈ ಸಹಕಾರಿ ಕ್ಷೇತ್ರವು ಕೆಲವೊಂದು ಸರ್ಕಾರದ ಬದಲಾವಣೆಗಳು ತಂದು ಸರ್ಕಾರದ ಉತ್ತಮ ರೀತಿಯ ಇದಕ್ಕೆ ಅಂದ್ರೆ ಇಲ್ಲೊಂದ್ ಕಡೆ ಸ್ಪಂದನೆಯನ್ನು ಸಿಗಲಾದಂತ ಸ್ಪಂದನೆ ಅವಾಗ ಒಂದು ಅವನತಿಗೋಸ್ಕರ ಇದು ಕೆಳಮಟ್ಟಕ್ಕೆ ಹೋಯಿತು. ತದನಂತರದ ನಮ್ಮ ಕರ್ನಾಟಕ ಸರ್ಕಾರದ 2005-06ರಿಂದ ಯಡಿಯೂರಪ್ಪನವರ ಸರ್ಕಾರ ₹2 ಪ್ರೋತ್ಸಾಹನ ರೈತರಿಗೆ ಮೊದಲ ಬಾರಿ ಘೋಷಣೆ ಮಾಡಿ, ತದನಂತರ ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬಂದ ತಕ್ಷಣ ಅದನ್ನು ದ್ವಿಗುಣಗೊಳಿಸಿ ₹5 ಏರಿಸಿದ್ದರಿಂದ ಈ ನಮ್ಮ ಸಂಘದ ಹೈನುಗಾರಿಕೆಗೆ ಬಹಳ ಅನುಕೂಲವಾಗಿ ಹಾಲು ಶೇಖರಣೆ ಹೆಚ್ಚಾಗಿ, ಅದೇ ರೀತಿ ಮತ್ತು ಒಳ್ಳೆಯ ಹಸುಗಳನ್ನು ಒಳ್ಳೆಯ ದನಕರುಗಳನ್ನು ಖರೀದಿ ಮಾಡಿ ರೈತರು ಉತ್ಸುಕರಾಗಿ ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ. ತದನಂತರ ಬೆಳವಣಿಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಹೈನುಗಾರಿಕೆ ಒಂದು ಪ್ರಗತಿಗೆ ನಮ್ಮ ಸಂಘವು 2006-07ರಿಂದ ಇವತ್ತಿನವರೆಗೂ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿ, ಆಮೇಲೆ ಹಾಲು ಶೇಖರಣೆಯಲ್ಲಿ ರಾಜ್ಯದಲ್ಲಿ ನಂಬರ್ 1, ಆಮೇಲೆ ಕೇಂದ್ರದಲ್ಲಿ ನಂಬರ್ 1, ಈ ಪ್ರತಿಷ್ಠಿತ ಸಾಧನೆಗೆ ಏನಂತ ಭಾರತ ರತ್ನ ಅವಾರ್ಡ್ ಅಂತ ಈ ಸಹಕಾರ ಕ್ಷೇತ್ರದಲ್ಲಿ ಒಂದು ರಾಷ್ಟ್ರೀಯ ಗೋಪಾಲ ರತ್ನ ಅವಾರ್ಡ್ ಅಂತ ನೀಡ್ತಾ ಇದ್ದಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಹೆಮ್ಮೆಯ ವಿಷಯ. ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಕಳೆದ ವರ್ಷ ಗುಜರಾತ್ನಲ್ಲಿ ನಡೆದ ಭಾರತ ಸರ್ಕಾರ ಹಾಗೂ ಅಮೂಲ್ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಇದರ ಸಹಯೋಗದಲ್ಲಿ ನಮ್ಮ ಸಂಘಕ್ಕೆ ರಾಷ್ಟ್ರೀಯ ಗೋಪಾಲ ರತ್ನ ಅವಾರ್ಡನ್ನು ಕೊಟ್ಟು ಪುರಸ್ಕರಿಸಿದ್ದಾರೆ. ಈಗ ಪ್ರಸ್ತುತ ನಮ್ಮ ಸಂಘದಲ್ಲಿ 3000 ಲೀಟರ್ ಹಾಲು ಶೇಖರಣೆ ಮಾಡ್ತಾ ಇದ್ದೀವಿ. ಸತತ ಒಂದು 20 ವರ್ಷಗಳಿಂದ ನಾವು ಸಂಘವನ್ನು ಲಾಭದಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷವೂ ಕೂಡ ನಮ್ಮ ಸಂಘದ ಸದಸ್ಯರಿಗೆ ಸದಸ್ಯರ ಬೋನಸ್ ಕೊಡೋದಾಗಲಿ, ಅವರಿಗೆ ಯಾವುದೇ ಥರ ಅನುಕೂಲ ಮಾಡೋದಾಗಲಿ, ಮತ್ತು ಬ್ಯಾಂಕ್ನಿಂದ ಅವರಿಗೆ ಕೆಲವೊಂದು ಸಬ್ಸಿಡಿ ರೂಪದಲ್ಲಿ ಅವರಿಗೆ ದನಕರುಗಳನ್ನು ಖರೀದಿಗೆ ನಬಾರ್ಡ್ ಯೋಜನೆಯಲ್ಲಿ ಕಳೆದ 2 ವರ್ಷಗಳಿಂದ ₹1 ಕೋಟಿ ಸಾಲವನ್ನು ಕೊಡಿಸಿದ್ದಾರೆ. ಹೀಗೆ ಹಲವಾರು ರೀತಿಗಳಲ್ಲಿ ನಮ್ಮ ಸಂಘದ ಸದಸ್ಯರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ನಮ್ಮ ಗ್ರಾಮದ ಹಿರಿಯರು ಎಲ್ಲ ಸಹಯೋಗದಲ್ಲಿ ನಮ್ಮ ಸಂಘವನ್ನು ಅತ್ಯುತ್ತಮವಾಗಿ ಬೆಳೆಸಿಕೊಂಡು ಬಂದಿದ್ದೇವೆ. ತುಂಬ ಸಂತೋಷ ಸರ್. ಅಧ್ಯಕ್ಷರೇ, ತಾವು ಈ ಒಂದು ಅಲಗೂರು ಪ್ರತಿಷ್ಠಿತ ಸಂಸ್ಥೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರಾಗಿದ್ದಾರೆ. ತಾವು ಕೂಡ ಸ್ವತಃ ಒಂದು ರೈತರು, ಹೈನುಗಾರಿಕೆಯನ್ನು ಮಾಡಿದಂಥವ್ರು. ಯಾವ್ಯಾವ ಸಮಸ್ಯೆಗಳು ಇಲ್ಲಿ ಅಂದ್ರೆ ಎದುರುಗೊಳ್ತಿವೆ ರೈತರಿಗೆ? ಸಮಸ್ಯೆ ಅಂದ್ರೆ ಈಗ ರೈತರು ಸರಿಯಾದ ಟೈಮಲ್ಲಿ ಅಂದ್ರೆ ಹಾಲನ್ನ ಕರಿಬೇಕು, ಕೊಡಬೇಕು. ಸುತ್ತಮುತ್ತಲ ಮೊದಲ ಸಮಸ್ಯೆ ಮಾರ್ಕೆಟಿಂಗ್ ಸಮಸ್ಯೆ, ಇದರೊಳಗೆ ಏನು ಸಮಸ್ಯೆ ಇಲ್ಲ, ಒಂದ್ ಕಡೆ ರೇಟೇ ಕಡಿಮೆ ಆಗಿದೆ. ಈಗ ಅದರ ಉಪ ಉತ್ಪನ್ನಗಳು, ಪಶು ಆಹಾರ, ಅದಕ್ಕೆ ನೀಡಬೇಕಾದಂಥ ಆಹಾರಗಳು, ಪದಾರ್ಥಗಳ ದರ ಎಲ್ಲ ಮೇಲಕ್ಕೆ ಹೋಗುತ್ತೆ. ಆದರೆ ಹಾಲಿನ ದರ ಮಾತ್ರ ದರ ಮೇಲಕ್ಕೆ ಹೋಗ್ತದೆ. ಇದೇ ಮೊದಲಾದ ಒಂದು ಸಮಸ್ಯೆ. ಇದನ್ನು ಕೂಡ ಸರ್ ಈಗ ಸರ್ಕಾರದ ಮಟ್ಟಕ್ಕೆ ತಾವು ಒಂದು ಮನವಿ ಮಾಡ್ಕೊಳ್ಳೋದಾದ್ರೆ ಏನಂತ ಮನವಿ ಮಾಡ್ಕೊಳ್ತೀವಿ ಸರ್? ನಮಗೆ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೈನುಗಾರಿಕೆ ಅಭಿವೃದ್ಧಿ ಆಗ್ಬೇಕು ಸರ್. ಆಗ್ತಾ ಇದೆ. ಈಗ ಕಳೆದ 2 ವರ್ಷ ಕೊರೋನಾ ಟೈಮ್ನಲ್ಲಿ ಸ್ವಲ್ಪ ಕುಂಠಿತ. ಇನ್ನೂ ಸರ್ಕಾರ ಅದನ್ನು ಮರೆತು ಸದಸ್ಯರಿಗೆ ಹಾಗೂ ರೈತರಿಗೆ ಇನ್ನೂ ಉತ್ತೇಜನ ಕೊಡುವುದಾದರೆ ಈ ₹5 ಪ್ರೋತ್ಸಾಹಧನವನ್ನು ₹10 ಮಾಡಿದ್ದೇ ಆದ ಈ 2 ವರ್ಷದಲ್ಲಿ ಏನು ನಾವು ಹಿಂದೆ ಹೋಗಿದ್ದೇವೆ
ಅದನ್ನು ಒಂದೇ ವರ್ಷದಲ್ಲಿ ನಾವು ಸಾಧನೆಗೈದು ಮತ್ತೆ ನಾವು ಮೊದಲಿನಂತೆ ಇನ್ನೂ ಪ್ರಗತಿ ಪಥದಲ್ಲಿ ಬರುವುದು ಸಾಧ್ಯವಾಗುತ್ತೆ. ಈಗ ಸಂಸ್ಥೆ ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ, ಅದ್ರ ಜೊತೆಗೆ ಸರ್ಕಾರನೂ ಕೂಡ ಅಷ್ಟೇ ಗಮನ ಹರಿಸಬೇಕು. ಈಗ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಒಂದು ಪಶು ವೈದ್ಯಕೀಯ ಒಂದು ಅಂತ ಒಂದು ಆಸ್ಪತ್ರೆಗಳನ್ನಾಗ್ಲಿ, ಅಥವಾ ಅದಕ್ಕೆ ಬೇಕಾದಂತ ಒಂದು ಆಂಬ್ಯುಲೆನ್ಸ್ಗಳನ್ನಾಗ್ಲಿ, ಅದಕ್ಕೆ ಬೇಕಾದಂತ ಒಂದು ಈಗ ಆಹಾರದ ವ್ಯವಸ್ಥೆಗಳನ್ನಾಗ್ಲಿ, ಅದು ರೇಟ್ ಕಡಿಮೆ ಮಾಡಬೇಕು, ಪ್ರತಿ ಹಳ್ಳಿಯಲ್ಲಿ ಕೂಡ ಸಿಗುವಂತಾಗಬೇಕು. ಸಂಸ್ಥೆಗೂ ಎಲ್ಲೋ ಒಂದು ಕಡೆ ಅದು ಕೂಡ ಸಹಕಾರಿ ಆಗ್ತದೆ. ಇಂಥ ಏನೇನು ಒಂದು ಕಾರ್ಯಕ್ರಮಗಳು ಸರ್ಕಾರ ಹಮ್ಮಿಕೋಬೇಕು ಸರ್? ಇಲ್ಲ, ನಾವು ಈಗ ಪಶು ಆಹಾರ ಪದಾರ್ಥಗಳು ರೈತರಿಂದ ಬರ್ತವೆ, ಅದನ್ನ ಬೆಲೆ ಕಡಿಮೆ ಮಾಡಿ ಅಂತ ನಾವು ಹೇಳ್ತೀವಿ. ಪಶು ಆಹಾರ ಅಂದ್ರೆ ನಾವು ಗೋವಿನ ಜೋಳ ಅದೆಲ್ಲ ರೈತರು ಬೆಳೆದು ಅದನ್ನು ಜಾಸ್ತಿ ರೇಟ್ ತಗೊಂಡು ನಾವು ತಗೊಳ್ಬೇಕು. ಅದರಿಂದ ನಮಗೆ ಅನುಕೂಲ ಆಗುತ್ತೆ. ಪಶು ಆಹಾರ ರೇಟ್ ಜಾಸ್ತಿ ಆಗುತ್ತೆ, ನಾವು ಒಪ್ಕೊಂತೀವಿ. ಅದರ ತಕ್ಕಂತೆ ನಮ್ಮ ಹಾಲಿನ ದರ ಕೂಡ ಅಲ್ಲಿ ಜಾಸ್ತಿ ಆಗುತ್ತೆ. ಜಾಸ್ತಿ ಜಾಸ್ತಿ ಆಗಲ್ಲ. ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ಇಲ್ಲ ಅಂದ್ರೆ ಸರ್ಕಾರ ಅದಕ್ಕೆ ಪ್ರೋತ್ಸಾಹನ ಅಂತ ಏನಾದರೂ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ, ಏನಾದರೂ ಘೋಷಣೆ ಮಾಡಿದ್ದೇ ಆದರೆ ಇನ್ನು ಪ್ರಗತಿ ಪಥದಲ್ಲಿ ಹೈನುಗಾರಿಕೆ ಮುಂದೆ. ತುಂಬಾ ಸಂತೋಷ ಸರ್. ಹಾಗೆ ನೀವಿನ ಸರ್, ಈಗ ಹೈನುಗಾರಿಕೆ ಅಂದ್ರೆ ಅಷ್ಟೊಂದು ಈಸಿ ಅನ್ನುವಂಥ ಕೆಲಸನೂ ಕೂಡ ಅಲ್ಲ. ಸಾಕಷ್ಟು ಅದಕ್ಕೆ ಪರಿಶ್ರಮ, ಕಷ್ಟ ಎಲ್ಲದೂ ಇರ್ತದೆ. ಈಗ ತಾವು ಕೂಡ ಒಂದು ಸ್ವತಃ ಅಲಗೂರು ಭಾಗದವರೇ, ಈಗ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ರೈತರು ಕಷ್ಟ ಕಾರ್ಪಣ್ಯ ಎಲ್ಲದೂ ಕೂಡ ಗೊತ್ತಿದೆ. ಅವರೊಂದು ದಿನಚರಿ ಯಾವ ಥರ ಇರ್ತದೆ ಸರ್? ಸರ್, ಅಲಗೂರು ಗ್ರಾಮದಲ್ಲಿ ಮೊದಲಿಂದಲೂ ಹೈನುಗಾರಿಕೆ ಕಷ್ಟ ಅಂತ ತಿಳ್ಕೊಂಡಿದ್ದೀವಿ ಸರ್. ನಮ್ಮ ದಿನಚರಿಯಿಂದ ನಾವು ಹ್ಯಾಕ್ ಬರ್ತಿದ್ವಿ ಅದರ ಜೊತೆ ನಮ್ಮ ಹಸುಗಳು ಮನೆ ಮಗನಂತೆ ಅವುಗಳಿಗೆ ಬೆಳಗ್ಗೆ ಎದ್ದು ಅವುಗಳನ್ನು ಸ್ವಚ್ಛ ಮಾಡಿ ಮೈಗಳನ್ನು ತೊಳೆದು ಮತ್ತು ಪಶು ಆಹಾರಗಳನ್ನು ಒಳ್ಳೆಯ ರೀತಿಯಿಂದ ಹಸುರು ಮೇವುಗಳನ್ನು ಒಳ್ಳೆಯ ರೀತಿಯಿಂದ ಅದನ್ನು ಜೋಪಾನ ಮಾಡಿ ನಂತರ ಅವು ಎಷ್ಟು ಹಾಲು ಕರೆಯುತ್ತೋ ಅದನ್ನು ಹಾಲನ್ನು ಕರೆದುಕೊಂಡು ತಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಮನೆಗಳಿಗೆ ಇಟ್ಕೊಂಡು ನಂತರ ಎಷ್ಟು ಉಳಿಯುತ್ತೋ ಅಷ್ಟು ಡೈರಿಗೆ ತಗೊಂಡ್ಬಂದು ಅಲ್ಲಿಂದ ಅದರ ಗುಣಮಟ್ಟಕ್ಕೆ ಅನುಗುಣವಾಗಿ ಡೈರಿಗಳಲ್ಲಿ ಫ್ಯಾಟು ಎಸೆನಪ್ಪು ಅದರ ಪ್ರಕಾರ ಒಂದು ದರ ನಿಗದಿ ಮಾಡಿರುತ್ತಾರೆ ಸಂಘಗಳು, ಅದು ಒಕ್ಕೂಟದಿಂದ. ಆ ದರ ನಿಗದಿ ಮಾಡಿದ ಪ್ರಕಾರ ಆ ರೈತರಿಗೆ ಅದರ ತಮ್ಮ ಸಂಘದ ಬ್ಯಾಂಕ್ ಖಾತೆಗೆ, ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಪ್ರತಿ ವಾರನೂ ಸಂದಾಯ ಮತ್ತು ನಮ್ಮ ಸಂಘದಿಂದ ಒಳ್ಳೆಯ ರೀತಿಯಿಂದ ಕರ್ನಾಟಕ ಹಾಲು ಮಂಡಳಿ ಮನೆಯಿಂದ ಒಳ್ಳೆಯ ಪಶು ಆಹಾರ, ಅವುಗಳಿಗೆ ಲವಣ ಮಿಶ್ರಣ, ಆಮೇಲೆ ವೈದ್ಯಕೀಯ ಸೌಲಭ್ಯ, ಅವು ಕೃತಕ ಗರ್ಭಧಾರಣೆ ಸೌಲಭ್ಯ, ಆಮೇಲೆ ಅವುಗಳಿಗೆ ಕೆಲವೊಂದು ವಿಚಾರಗಳಲ್ಲಿ ಏನಾದರೂ ಕೊರತೆ ಇರುತ್ತೆ ಅದಕ್ಕೆ ವಿಶೇಷ ಕಾಳಜಿಗಳನ್ನು ವಹಿಸಿ ವೈದ್ಯರಿಂದ ಸಲಹೆ ಕೊಡಿ ಅವುಗಳನ್ನು ಪಾಲನೆ ಪೋಷಣೆ ಮಾಡುವುದು ನಮ್ಮ ಸಂಘದ ಜವಾಬ್ದಾರಿ. ಅದೇ ರೀತಿಯಿಂದ ನಮ್ಮ ಸರ್ಕಾರ ಹಾಗೂ ಕರ್ನಾಟಕ ಹಾಲು ಮಹಾಮಂಡಳಿ, ವಿಜಯಪುರ ಹಾಲು ಒಕ್ಕೂಟ, ಅದು ನಮ್ಮ ವೈದ್ಯರಿಂದ ಅದು ನಾನು ಸ್ವತಃ ಕೃತಕ ಗರ್ಭಧಾರಣ ಕಾರ್ಯಕರ್ತನಾಗಿ ಪ್ರತಿಯೊಂದು ನಮ್ಮ ಸಂಘದ ಹಸುಗಳಿಗೆ ಹಾಗೂ ಎಮ್ಮೆ ದನಕರುಗಳಿಗೆ ಪ್ರತಿಯೊಂದು ವೈದ್ಯಕೀಯ ಸೌಲಭ್ಯಗಳು, ಸ್ವಚ್ಛತೆ ಕಾರ್ಯಕ್ರಮಗಳಾಗಲಿ, ಕೊಠಡಿಗಳನ್ನಾಗಲಿ, ನಮ್ಮ ಗ್ರಾಮ ಪಂಚಾಯತಿ ಸೌಲಭ್ಯದಿಂದ ಹಸುಗಳನ್ನು ಸಾಕಲಿಕ್ಕೆ ಕೊಠಡಿ ಅಥವಾ ನಿರ್ಮಾಣ ಶೆಡ್ಗಳ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಂಘದಿಂದ ವೈದ್ಯಕೀಯ ಸೌಲಭ್ಯ ಸಬ್ಸಿಡಿ ದರದಲ್ಲಿ, ಅಂದರೆ ಒಂದು ವೈದ್ಯಕೀಯ ಸೌಲಭ್ಯ ಅಂದರೆ ಒಂದ್ಸಲ ನಾವು ಚಿಕಿತ್ಸೆಗೆ ಒಳಪಟ್ಟರೆ 1000-2000 ಬಿಲ್ ಆಗುತ್ತೆ. ಅದು ನಮ್ಮ ಸಂಘದಿಂದ ಒಕ್ಕೂಟದಿಂದ ಬರೀ ಒಂದು 100 ರೂಪಾಯಿ ದರದಲ್ಲಿ ಪ್ರತಿಯೊಂದು ರೈತರಿಗೆ ಒಂದು ದನಕ್ಕೆ 100 ರೂಪಾಯಿ ಅಂತ ಸಬ್ಸಿಡಿ ದರದಲ್ಲಿ ಏನೇ ಆದರೂ ಅದನ್ನು ಚಿಕಿತ್ಸೆ ಕೊಡುವಂಥ ಕೆಲಸ ಆಗುತ್ತೆ. ದನಕರುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ. ದನಗಳಿಗೆ ನಮ್ಮ ಸಂಘದಿಂದ ಫ್ರೀಯಾಗಿ ಇನ್ಶೂರೆನ್ಸ್ಗಳನ್ನು ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಂಘದಿಂದ ಆಗ್ಬೋದು, ನಮ್ಮ ರೈತರಿಂದ ಆಗ್ಬೋದು, ಸಂಘ, ರೈತರು, ಒಕ್ಕೂಟ, ಕರ್ನಾಟಕ ಹಾಲು ಮಂಡಳಿ ಒಂದೇ ಒಂದು ಸರಪಳಿ ಕೆಲಸದಿಂದ ಒಂದೇ ರೀತಿಯಂತ ಬೆಳೆದುಕೊಂಡು ಬಂದು ಇದೊಂದು ಹೈನುಗಾರಿಕೆ ಒಂದು ಕರ್ನಾಟಕದಲ್ಲಿ ಒಂದು ಕ್ಷೀರ ಕ್ರಾಂತಿ ಬೆಳೆಯಲು ಕಾರಣವಾಗಿದೆ. ಈ ಮೂಲಕ ಸಾಕಷ್ಟು ಒಂದು ಈಗ ಅಭಿವೃದ್ಧಿ ಅಂತ ಸಾಗ್ತಾ ಇದೆ ಸರ್. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಸರ್, ಈಗ ರೈತರಿಗೆ ಏನೇನು ಒಂದು ಸೌಲಭ್ಯಗಳನ್ನು ನೀಡ್ತಾ ಇದ್ದೀರಿ ಸರ್? ಸರ್, ಈಗ ಪ್ರತಿಷ್ಠಿತ
ಇವತ್ತಿನ ದಿನಗಳಲ್ಲಿ ಹ್ಮ್. ನಮ್ಮ ಸರ್ಕಾರದಿಂದ ಮೊದಲನೇದು ವಿಶೇಷವಾಗಿ ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನ ಹ್ಮ್. ಸರ್ಕಾರದಿಂದ ನೇರವಾಗಿ ರೈತರ ಅಕೌಂಟ್ಗೆ ಹ್ಮ್. ಯಾವುದೇ ಒಂದು ನಡುವೆ ಯಾವುದೇ ಕರಪ್ಷನ್ ಇಲ್ಲದೆ ನೇರವಾಗಿ ರೈತರಿಗೆ ಮುಟ್ಟುವ ಒಂದೇ ಒಂದು ಉದ್ದೇಶದಿಂದ ಹ್ಮ್. ಸರ್ಕಾರ ನೇರವಾಗಿ ಅವರ ರೈತರ ಖಾತೆಗೆ 5 ರೂಪಾಯಿ ಪ್ರೋತ್ಸಾಹಧನವನ್ನು ಹ್ಮ್. ನೀಡ್ತಾ ಇದ್ದಾರೆ. ಅದು ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ರೀತಿಯಿಂದ ಸಂದಾಯವಾಗಿದೆ. ಹ್ಮ್. ನಂತರ ನಮ್ಮ ಹಾಲು ಉತ್ಪಾದಕರಿಗೆ ಮೊದಲು ಬೇಕಾಗಿದ್ದು ಹಾಲಿನ ಬಟವಡೆ. ಹ್ಮ್. ಅಂದರೆ ಪ್ರತಿ ವಾರ ಅವರು ಏನು ಹಾಲು ಸರಬರಾಜು ಮಾಡುತ್ತಾರೆ ಹ್ಮ್. ಅದರ ಬಟವಡೆಯನ್ನು ಹ್ಮ್. ಪ್ರತಿ ವಾರ 1 ರಿಂದ 2 ದಿವಸಗಳು ಅವರವರ ಖಾತೆಗೆ, ರಾಷ್ಟ್ರೀಯ ಬ್ಯಾಂಕ್ ಖಾತೆಗೆ ಹ್ಮ್. RTGS ಮೂಲಕ ಹಾ. RTGS ಮೂಲಕ ಯಾವುದೇ ಪಾರದರ್ಶಕತೆಯಿಂದ ಅವರವರ ಖಾತೆಗೆ ಹಣ ಸಂದಾಯವಾಗಿದೆ. ಹಾ. ನಂತರ ಹಾಲು ಶೇಖರಣೆಯಲ್ಲಿ ನಮ್ಮ ಮಧ್ಯೆ ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಹ್ಮ್. ಪಾರದರ್ಶಕವಾಗಿ ಅವರವರ ಗುಣಮಟ್ಟಕ್ಕೆ ತಕ್ಕಂತೆ ಹ್ಮ್. ಅವರ ದರವನ್ನು ನಾವು ಸಂದಾಯ ಮಾಡ್ತೀವಿ. ಹ್ಮ್. ನಂತರ ಇನ್ನು ಪಶುಗಳಿಗೆ ಸೌಲಭ್ಯಗಳು ಅಂದರೆ ಕರ್ನಾಟಕ ಹಾಲು ಮಹಾಮಂಡಳಿ ಸಹಾಯಧನದಿಂದ ಹ್ಮ್. ಸಬ್ಸಿಡಿ ದರದಲ್ಲಿ ಪಶು ಆಹಾರ ಆಗಿರ್ಬೋದು, ಹ್ಮ್. ನವನ ಮಿಶ್ರಣ ಆಗಿರ್ಬೋದು, ಹ್ಮ್. ಆಮೇಲೆ ಅವಕ್ಕೆ ವೈದ್ಯಕೀಯ ಸೌಲಭ್ಯಗಳು ಆಗಿರ್ಬೋದು, ಹ್ಮ್. ನಂತರ ಕೃತಕ ಗರ್ಭಧಾರಣೆ ಸೌಲಭ್ಯ ಆಗಿರ್ಬೋದು, ಹ್ಮ್. ಅದನ್ನು ಕೂಡ ತಮ್ಮ ಸಂಸ್ಥೆಯಿಂದನೇ ಅಸಿಸ್ಟ್ ಮಾಡ್ತಾರೆ. ಅಸಿಸ್ಟೆಂಟ್ ಹಾ, ಮಾಡ್ತಾರೆ. ಹಾ, ಎಲ್ಲ ಸಬ್ಸಿಡಿ ದರ ಹಾ. 50%. ಹಾ. ನಂತರ ಅವಕ್ಕೆ ಮೇವು ಕತ್ತರಿಸುವ ಯಂತ್ರ ಹ್ಮ್. 50% ಸಬ್ಸಿಡಿಯಲ್ಲಿ ಒಕ್ಕೂಟದ ಸಹಾಯಧನದಿಂದ ನೀಡ್ತಾ ಇದ್ದೀವಿ. ಹ್ಮ್. ನಂತರ ದನಗಳ ಇನ್ಶೂರೆನ್ಸ್ ಹ್ಮ್. ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ, ಕರ್ನಾಟಕ ಹಾಲು ಮಂಡಳಿ ಸಂಘದ ಒಂದು ಸಹಯೋಗದಲ್ಲಿ ಹ್ಮ್. ಪ್ರತಿಯೊಂದು ದನಕರುಗಳಿಗೆ ಉಚಿತ ಇನ್ಶೂರೆನ್ಸ್ ಹ್ಮ್. ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಹ್ಮ್. ತದನಂತರ ನಮ್ಮ ಸಂಘದ ಹಸುಗಳನ್ನು ಹೊಸ ಹ್ಮ್. ಖರೀದಿದಾರರಿಗೆ ಹ್ಮ್. ನಾವು ಸರ್ಕಾರದ ಸೌಲಭ್ಯ ಹಾಗೂ ಬ್ಯಾಂಕಿನ ಸೌಲಭ್ಯದಿಂದ ಹ್ಮ್. ಅವರಿಗೆ ಸಬ್ಸಿಡಿ ದರದಲ್ಲಿ ಹ್ಮ್. ಸಾಲ ಸಾಲ ಸೌಲಭ್ಯಗಳನ್ನು ನೀಡ್ತಾ ಇದ್ದೀವಿ. ಹಾ. ನಂತರ ನಮ್ಮ ಸಂಘದಿಂದ ಹ್ಮ್. ಅವರಿಗೆ ಉತ್ತಮ ಹಾಲು ಉತ್ಪಾದನೆ ಹಾಗೂ ಸ್ವಚ್ಛ ಹಾಲು ಉತ್ಪಾದನೆಗೋಸ್ಕರ ಹಾ. ಈಗ ಮೊದಲಿಂದೆಲ್ಲ ಪ್ಲಾಸ್ಟಿಕ್ ಅವು ಅಂಥದ್ದೆಲ್ಲ ಹಾಲು ಶೇಖರಣೆ ಮಾಡ್ತಾ ಇದ್ದೀವಿ. ಹಾ. ಇವೆಲ್ಲ ಉತ್ತಮ ಗುಣಮಟ್ಟದ ಹಾಲು ಶೇಖರಣೆ ಮುಗಿತವಾಗ್ತಾ ಇದೆ. ಹಾ. ಅದರಿಂದ ನಾವು ಸಂಘದಿಂದ ಫ್ರೀಯಾಗಿ ಅವರಿಗೆ ಹಾ. ಸ್ಟೀಲ್ ಕ್ಯಾನ್ಗಳನ್ನು ವಿತರಿಸುವ ಮೂಲಕ ಫ್ರೀಯಾಗಿ ಸ್ಟೀಲ್ ಕ್ಯಾನ್ಗಳನ್ನು ಸಹಿತ ವಿತರಣೆ ಮಾಡಿದ್ದಾರೆ. ಮಾಡ್ತಾ ಇದ್ದೀವಿ. ಹಾ. ಉತ್ತಮ ಗುಣಮಟ್ಟದ ಹಾಲು ಮತ್ತು ಈಗ ಹಾ. ಫುಡ್ ಸೇಫ್ಟಿ ಆ್ಯಕ್ಟ್ನ ಹಾ. 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 ರೈತರಿಗೆ ಹೊರೆ ಆಗಬಾರ್ದು. ಹ್ಮ್. ನಾವು ಸಂಘದಿಂದ ಫ್ರೀಯಾಗಿ ಎಲ್ಲ ಅವರು ಎಲ್ಲಿ ಒಂದ್ ಕಡೆ ಎಮರ್ಜೆನ್ಸಿ ಆಗಿ ಬೇರೆ ಬೇರೆ ಪಾತ್ರೆಗಳನ್ನು ಬಳಸುವುದು ಬಳಸೋದು ಬೇಡ. ಹಾ. ಒಂದೇ ತರನಾದ ನಮ್ಮ ಸಂಘದಿಂದ ಹ್ಮ್. ಪ್ರತಿ ವರ್ಷ ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಫ್ರೀಯಾಗಿ ಅವರು ಕ್ಯಾನ್ಗಳನ್ನು ನಾವು ಇರ್ತಾರೆ. ಹ್ಮ್. ನಂತರ ಇನ್ನೂ ಹಲವಾರು ಸೌಲಭ್ಯಗಳು ಏನೇನು ಬರ್ತಾ ಇದ್ದೀವಿ ನಮ್ಮ ಸಂಘದಲ್ಲಿ ಹ್ಮ್. ನಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಹ್ಮ್. ಹ್ಮ್. ನಾವು ಪ್ರತಿಯೊಂದು ಸೌಲಭ್ಯಗಳನ್ನು ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದೀವಿ. ಹ್ಮ್. ಅದೇ ರೀತಿ ಹ್ಮ್. ಪ್ರತಿ ವರ್ಷ ನಮ್ಮ ಸಂಘವು ಯಾವುದೇ ನಷ್ಟವಿಲ್ಲದೆ ಹ್ಮ್. ಉತ್ತಮ ಗುಣಮಟ್ಟದ ಹಾಲು ಶೇಖರಣೆ ಮಾಡಿ ಹ್ಮ್. ಒಕ್ಕೂಟದಲ್ಲಿ ಒಳ್ಳೆಯ ಹೆಸರು, ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು ತಂದುಕೊಂಡು ಹ್ಮ್. ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಿ ಒಂದು ಸಂಘವನ್ನು ಬೆಳೆಸಿದ್ದು ಪ್ರತಿ ವರ್ಷ ಸುಮಾರು 20 ವರ್ಷಗಳಿಂದ ರೈತರಿಗೆ ನಮ್ಮ ಲಾಭದಲ್ಲಿ 50% ಬೋನಸ್ ರೀತಿಯಾಗಿ ರೈತರಿಗೆ ರಿವರ್ಸ್ ನೀಡ್ತಾರೆ. ಹ್ಮ್. ಯಾವುದೇ ಬೋನಸ್ ಹಣವನ್ನು ಕೂಡ ಅವರಿಗೆ ಅವರಿಗೆ ಹಂಚ್ತಾ ಇದ್ದೀವಿ. ವರ್ಷ ಹಂಚ್ತಾರೆ. ಹ್ಮ್. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಸರ್, ಈಗ ನಾವು ಚರ್ಚೆ ಮಾಡೋದು ಹೇಳ್ತಿದ್ರಿ, ಅವರಿಗೆ ಒಂದು ಹಾಲು ಶೇಖರಣೆ ಮಾಡುವಂತ ಕ್ಯಾನ್ಗಳನ್ನು ಸಹಿತ ವಿತರಣೆ ಮಾಡಿದ್ದೀರಿ ಅಂತ ಹೇಳಿ. ಪೂರಕವಾಗಿ ತಮ್ಮ ಸಂಸ್ಥೆಯಲ್ಲಿ ದೊಡ್ಡ ಪ್ರಮಾಣದ ಶಿಥಿಲೀಕರಣ ಯಂತ್ರವನ್ನು ಕೂಡ ಸ್ಥಾಪನೆ ಮಾಡಿದ್ದೀರಿ ನಾವು ನೋಡಿದಾಗ. ಅದು ಎಲ್ಲೋ ಒಂದು ಕಡೆ ಹೆಚ್ಚಿನ ಮಟ್ಟದ ಗುಣಮಟ್ಟದ ಹಾಲನ್ನು ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿಯಾಗಿ ಸಂಸ್ಥೆಯ ಪ್ರಗತಿ ಯಾವ ಥರ ನಡೆದಿದೆ? ಸುಸಜ್ಜಿತ ಬಿಲ್ಡಿಂಗ್ ಆಯಿತು, ಇನ್ಫ್ರಾಸ್ಟ್ರಕ್ಚರ್ ಆಯಿತು, ಒಳ್ಳೆಯದೊಂದು ಆಫೀಸ್ ಆಯಿತು, ಸಭಾಂಗಣ ಆಯಿತು, ಅದ್ರ ಜೊತೆಗೆ ಶಿಥಿಲೀಕರಣದ ಮಷೀನ್, ಇದೆಲ್ಲ ಸರ್ ಯಾವ ರೀತಿ ಈಗ ಅದನ್ನ ಒಂದು ಸ್ಥಾಪನೆ ಮಾಡಲಾಯಿತು? ಅಂದ್ರೆ ಸಾಕಷ್ಟು ಈಗ ಈ ಭಾಗದ ಒಂದು ಸನ್ಮಾನ್ಯ ಶಾಸಕರಾಗಲಿ, ವಿಧಾನ ಪರಿಷತ್ ಸದಸ್ಯರಾಗಲಿ, ಕರ್ನಾಟಕ ಹಾಲು ಒಕ್ಕೂಟ ಮಹಾಮಂಡಳ ಆಗಲಿ ತಮಗೆ ಯಾವ ರೀತಿ ಒಂದು ಸಹಾಯ ಸಹಕಾರವನ್ನು ನೀಡಿದೆ, ಆ ಮೂಲಕ ಸಂಸ್ಥೆ ಯಾವ ರೀತಿ ಒಂದು ಪ್ರಗತಿಯನ್ನು ಸಾಧಿಸ್ತಾ ಬರ್ತಾ ಇದೆ? ನಮ್ಮ ಸಂಘವು 2006-2007 ಇಸ್ವಿಯಲ್ಲಿ
ಈ ಕೇಂದ್ರ ಸರ್ಕಾರದ ಒಂದು ಶುದ್ಧ ಹಾಲು ಉತ್ಪಾದನೆ ಯೋಜನೆಗಳು ನಮ್ಮ ಹಾಲು ಶೀತಲೀಕರಣ ಕೇಂದ್ರವನ್ನು ಪ್ರಾರಂಭಿಸಲು ಮೊದಲವಾಗಿ ಕರ್ನಾಟಕದಲ್ಲಿ ನಮ್ಮ 2 ಅವಳಿ ಜಿಲ್ಲೆಗಳು ಆಲೂರು ಗ್ರಾಮವನ್ನು ಆಯ್ದುಕೊಂಡು 3,000 ಅವಿಭಜಿತ ಅಂದ್ರೆ ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ. ಇದರಲ್ಲಿ ಪ್ರಮುಖವಾಗಿ ಆಯ್ದುಕೊಂಡಿದ್ದೆ ತಮ್ಮ ಒಂದು ಅಲಗೂರು ಗ್ರಾಮ ಆಯ್ದುಕೊಂಡು ಇದರಲ್ಲಿ ಒಂದು ಬೆಳವಣಿಗೆ ಕಂಡುಕೊಳ್ಳುವ ಉದ್ದೇಶದಿಂದ ಇದರ ಟ್ರಯಲ್ ಅಂತ ಹೇಳ್ತಾರೆ. ಮೊದಲು ಈ ನಮ್ಮ ಗ್ರಾಮದಲ್ಲಿ ಅದನ್ನು ಯಶಸ್ವಿಯಾಗಿ ಅಳವಡಿಸಿ ನಂತರ ಸುತ್ತಮುತ್ತಲ ಗ್ರಾಮದಲ್ಲಿ ಅಳವಡಿಸಿ ಬೆಳವಣಿಗೆ ಸ್ಟಾರ್ಟ್ ಆಯಿತು. ಇದು ಒಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಿಂದ ಫ್ರೀಯಾಗಿ ನಮಗೆ ಅಳವಡಿಸಿದೆ. ನಂತರ ಅದರಿಂದ ನಾವು ಬೆಳವಣಿಗೆ ಹೊಂದಿ ಸ್ವಚ್ಛ ಹಾಲು ಉತ್ಪಾದನೆ ಮಾಡಿ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡಿ ನಾವು ಲಾಭವನ್ನು ಗಳಿಸಿ ಅದರಿಂದ ಉದ್ದೇಶದಿಂದ ನಮ್ಮ ಶಾಸಕರ ಅನುದಾನಗಳಾಗಿವೆ. ನಮ್ಮ ಜಮಖಂಡಿ ಶಾಸಕರಾದ ಸಿದ್ದು ಬಿ ನ್ಯಾಮಗೌಡ ಅವರು ನಮ್ಮ ಸಂಘಕ್ಕೆ ಸುಮಾರು ಒಂದು 5 ಲಕ್ಷ ಕಟ್ಟಡ ಅನುದಾನ, ಕರ್ನಾಟಕ ಹಾಲು ಮಹಾಮಂಡಳಿಯವರಿಗೆ 2 ಲಕ್ಷ, ಬಿಜಾಪುರ ಮತ್ತು ಬಾಗಲಕೋಟೆ ಹಾಲು ಒಕ್ಕೂಟದಿಂದ 2 ಲಕ್ಷ, ಒಂದು 15 ಲಕ್ಷ ನಮಗೆ ಬಿಲ್ಡಿಂಗ್ ಅನುದಾನವಾಗಿ ಕೊಟ್ಟಿದ್ದಾರೆ. ನಂತರ ನಮ್ಮ ಸಂಘದ ಬಂಡವಾಳದಿಂದ ಅದನ್ನೆಲ್ಲ ಸೇರಿಸಿ ನಾವು ಸುಮಾರು ಒಂದು 40 ಲಕ್ಷ ಒಂದು ಸುಸಜ್ಜಿತವಾದ ಕಟ್ಟಡ ಮತ್ತು ಒಂದು ನಮ್ಮ ಸಂಘದ ಸದಸ್ಯರಿಗೆ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಕರ್ಕೊಂಡು ಬಂದಿದ್ದೀವಿ. ಎಲ್ಲ ಒಂದ್ ಕಡೆ ರೈತರಿಗೆ ಪಾಪ ತಿಳುವಳಿಕೆನ ಕೂಡ ಕಡಿಮೆ. ಅಂದ್ರೆ ಈಗ ತಮ್ಮ ಒಂದು ಸುಸಜ್ಜಿತ ಕಟ್ಟಡ, ಅಲ್ಲಿ ಎದುರುಗಡೆ ನಂದಿನಿ ಒಂದು ಮಿಲ್ಕ್ ಪಾರ್ಲರ್ ಕೂಡ, ಅದರಲ್ಲಿ ಬೆಣ್ಣೆ ಆಗಲಿ ಚೀಸ್ ಆಗಲಿ ಬೇರೆ ಬೇರೆ ತರದ್ದು ಕೂಡ ಸಿಗ್ತದೆ. ಇಲ್ಲ ಒಂದ್ ಕಡೆ ಖುಷಿ, ತಾವೀಗ ಒಂದು ಸಂಗ್ರಹಿಸಿದ ಹಾಲನ್ನ ಸಂಸ್ಥೆಗೆ ಕೊಟ್ಟು ಬಂದಂತ ಒಂದು ಆದಾಯದಲ್ಲಿ ತಮ್ಮ ಮಕ್ಕಳಿಗೂ ಕೂಡ ನಂದಿನಿ ಮಿಲ್ಕು, ನಂದಿನಿ ಚೀಸು, ನಂದಿನಿ ಪೇಡಗಳನ್ನು ಖರೀದಿ ಮಾಡಿಕೊಂಡು ಮನೆಗೆ ಒಯ್ತಾರೆ. ಸಾಕಷ್ಟು ಒಂದು ಹಬ್ಬದ ಸಂಭ್ರಮ ಕೂಡ ಇರ್ತದೆ. ಜೊತೆಗೆ ಒಂದು ಅಲ್ಲಿ ಆಕಳದ ಸ್ಟ್ಯಾಚ್ಯೂನು ಕೂಡ ಮಾಡಿದ್ದೀರಿ ಸರ್. ಅದೆಲ್ಲ ಹೇಗೆ ಬಂತು ಸರ್ ನಮ್ಗೆ ಐಡಿಯಾ? ಯಾವ ರೀತಿ ಮಾಡಿದ್ದೀರಿ? ನಮ್ಮ ಗುಜರಾತ್ ಅನುಭವ ಮಾದರಿ ಹಾಗೂ KMF ವತಿಯಿಂದ ನಮ್ಮ ತರಬೇತಿಗಂತ ನಮ್ಮ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳನ್ನು ಗುಜರಾತ್ನಲ್ಲಿ ಈ ಥರ ನಮ್ಮನ್ನು ಕಳಿಸ್ತಾರೆ. ರಾಷ್ಟ್ರದ ರಾಜಧಾನಿ ಡೆಲ್ಲಿಗೆ ಸಹಿತ ಡೆಲ್ಲಿ ಕಳಿಸ್ತಾ ಇದ್ದಾರೆ. ಅಲ್ಲಿ ನಾವು ಏನು ಕಂಡುಕೊಂಡಿರ್ತೀವಿ ಅದನ್ನ ನಮ್ಮ ಕಡೆ ಒಂದು ಸ್ವಲ್ಪ ಇನ್ಸ್ಪೈರ್ ಮಾಡಬೇಕು. ನಾವು ಉತ್ಪಾದನೆ ಮಾಡಿದಂಥ ಹಾಲು ಅದರಿಂದ ಏನೇನು ಉತ್ಪನ್ನಗಳು ರೆಡಿ ಆಗ್ತವೆ, ಏನೇನು ಉತ್ಪಾದನೆಗಳು ಆಗ್ತವೆ, ಅದನ್ನು ಇನ್ನೊಬ್ಬರಿಗೆ ತಿಳಿಸ್ತಾ ಇದ್ದೀವಿ. ಮತ್ತು ನಮ್ಮದೇ ಆದಂಥ ಒಂದು ನಮ್ಮ ಸಂಘದಲ್ಲಿ ಇಲ್ಲ, ನಾವು ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮ ಸಂಘ ಇದೆ. ಇಲ್ಲಿ ಹೋಗುವವರು ಜನರಿಗೆ ಆಯಿತು, ಅದು ನಮ್ಮ ಗ್ರಾಮದಲ್ಲಿ ನಾವು ಉತ್ಪಾದನೆ ಮಾಡಿದಂಥ ಒಂದು ಹಾಲಿನಿಂದ ಯಾವ ರೀತಿ ಉತ್ಪನ್ನಗಳು ರೆಡಿ ಇರ್ತವೆ ಅದನ್ನು ನಾವು ತಿನ್ನಲಾರದೆ ಇನ್ನೊಬ್ರಿಗೆ ತಿಳಿಸೋದಿಲ್ಲ. ಅದನ್ನು ನಾವು ತಿನ್ನೋಣ, ಆಮೇಲೆ ಇನ್ನೊಬ್ರಿಗೆ ನಾವು ಕೊಡ್ತಾ ಇದ್ದೀವಿ. ತುಂಬ ದೇಶದಿಂದ ಇದೊಂದು ಪಾರ್ಲರ್ ಆಗಿರ್ಬೋದು, ಒಂದು ಸ್ಟ್ಯಾಚ್ಯೂ, ಬೇರೆ ಸಂಘದಿಂದ ಪ್ರೇರಿತರಾಗಿ ನಾವು ಗುಜರಾತಿಗೆ ಹೋದಾಗ ಅದನ್ನು ನೋಡ್ಕೊಂಡು ಬಂದು ಇಲ್ಲ ನಾವು ಒಂದು ಈ ರೀತಿ ಮಾಡಬೇಕು, ನಮ್ಮ ಸಂಘನೂ ಒಂದು ಒಳ್ಳೆಯ ಜಾಗದಲ್ಲಿದೆ, ಅದು ನಮ್ಮ ಗ್ರಾಮದ ರೈತರಿಗೆ ಅದು ನಂದಿನಿ ಉತ್ಪನ್ನಗಳ ಬಗ್ಗೆ ಅರಿವು ಇರಬೇಕು, ಯಾವ ರೀತಿ ನಮ್ಮ ಹಾಲು ಗ್ರಾಹಕರಿಗೆ ತಲುಪ್ತಾ ಇದೆ ಅಂತ ಅರಿವು ಇರಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ, ಅದನ್ನು ಲಾಭ ಗಳಿಸುವ ಉದ್ದೇಶದಿಂದ ನಂದಿನಿ ಉತ್ಪನ್ನಗಳು ನಮ್ಮದು ಅಂತ ನಮ್ಮಲ್ಲಿ ತಿಳಿಸ್ಕೊಳ್ಳೋ ಉದ್ದೇಶದಿಂದ ಅದನ್ನು ಪಾರ್ಲರ್ ಅಂತ ನಡೆಯುತ್ತೆ. ತುಂಬಾ ಸಂತೋಷ ಸರ್. ಕೃಷ್ಣಾ ನದಿ ತೀರದಲ್ಲಿ ತಮ್ಮ ಗ್ರಾಮ ಇದೆ. ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಸಮಸ್ಯೆಗಳು ಉದ್ಭವ ಆಗ್ತದೆ. ಆದರೂ ಕೂಡ ತಮ್ಮ ಪಾಲಿಗೆ ಕೃಷ್ಣಾ ನದಿ ಒಂದು ಹೈನುಗಾರಿಕೆಗೆ ಕೂಡ ಸಾಕಷ್ಟು ವರದಾನ ಆಗಿದೆ. ಸಾಕಷ್ಟು ಇಲ್ಲಿ ಬೆಳೆ ಬೇಸಾಯ, ಯಾಕಂದ್ರೆ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಕೃಷ್ಣಾ ನದಿ ತುಂಬಿ ಹರಿತಾಳೆ ಸರ್. ಯಾವ ರೀತಿ ತಮಗೆ ವರದಾನ ಆಗಿದೆ ಸರ್? ಕೃಷ್ಣಾ ನದಿ ಇಲ್ಲ ಅಂದ್ರೆ ಇಲ್ಲಿ ಆಲೂರು ಗ್ರಾಮ ಇಲ್ಲ. ಮೊದಲಿಂದ ಕೃಷ್ಣಾ ನದಿಯಿಂದಲೇ ಆಲೂರು ಗ್ರಾಮ ಹುಟ್ಕೊಂಡು ಇಲ್ಲೆಲ್ಲ ವಲಸೆ ಬಂದವರು ರಾಜರ ಕಾಲದಿಂದ ಹೊರಗಿಂದ ಜನ ಬಂದಿದ್ದು ಆಲೂರು ಗ್ರಾಮ. ಇಲ್ಲಿ ಮೂಲ ಸ್ಥಾನ ನಮ್ಮ ಬೊಲ್ಲಾದಿ ಇದರಿಂದ ಕೆಲವಷ್ಟು ಜನ ಬಂದಿದ್ರು. ಕೃಷ್ಣಾ ನದಿ ತುಂಬಿ ಹರಿಯುತ್ತಾ ಇರೋದ್ರಿಂದ ಹೊರಗಿನ ಜನ ಬಂದು ಆಲೂರು ಗ್ರಾಮ ಒಂದು ದೊಡ್ಡ ಬೃಹತ್ವಾಗಿ ಬೆಳೆದು ಆ ನದಿ ತಟದಿಂದ ಅದರಿಂದ ಏನು ಸಮೃದ್ಧಿ ಬರ್ತಾ ಇದ್ರು. ಅದರ ಸಲುವಾಗಿ ಒಂದು ಆಲೂರು ಗ್ರಾಮ ಒಂದು 100 ವರ್ಷಗಳ ಹಿಂದಿನ ಇತಿಹಾಸ, 100 ವರ್ಷಗಳ ಹಿಂದಿನ ಇತಿಹಾಸ. ಅವಾಗಿಂದ ಈ ಗ್ರಾಮ ಬೆಳ್ಕೊಂಡು ಬಂದು ಒಂದು ಆಲೂರು ಗ್ರಾಮದ ಒಂದು ಹೈನುಗಾರಿಕೆ ಇತಿಹಾಸ ಕೃಷ್ಣಾ ನದಿ ತಟದ ಅಲ್ಲಿಂದ ಸ್ಟಾರ್ಟ್. ಅದರಿಂದ ಈಗ ಸಾಕಷ್ಟು ನೀರಿರೋದ್ರಿಂದ ಏನು ಸಮಸ್ಯೆ ಇಲ್ಲ.
ಬೆಳೆ ಬೇಸಾಯ ಈಗ ಒಂದು 5-10 ವರ್ಷವರೆಗೆ ಅತಿವೃಷ್ಟಿ ಆಗ್ತಾ ಇದೆ, ಪ್ರತಿ ವರ್ಷ ತೊಂದರೆ ಆಗ್ತಾ ಇದೆ. ಅದು ನಮ್ಮ ಜನ ಅದಕ್ಕೆ ಅನುಕೂಲ. ಸಾಕಷ್ಟು ಒಂದು ಈಗ ಜಾನುವಾರುಗಳಿಗೆ ಕೂಡ ನಿಯಮಾಗಲಿ ಹುಲ್ಲಾಗಲಿ ಎಲ್ಲದಕ್ಕೂ ಕೂಡ ಅನುಕೂಲಕರ ವಾತಾವರಣ ನಿರ್ಮಾಣ ಆಗಿದೆ. ತುಂಬ ಸಂತೋಷ ಸರ್. ಅದೇ ರೀತಿಯಾಗಿ ನೇಮಿನ ಸರ್, ತಾವೀಗ 20 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಸಂಸ್ಥೆಯ ಎಲ್ಲ ಒಂದು ಅದರ ಅಭಿವೃದ್ಧಿ ಪ್ರಗತಿ ನಮಗೆ ಸಾಕಷ್ಟು ಅದ್ರ ಬಗ್ಗೆ ಐಡಿಯಾ ಇದೆ. ಹೋದ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಸಂಸ್ಥೆಯ ದುಡಿಯುವ ಬಂಡವಾಳ ಎಷ್ಟಿತ್ತು, ಜೊತೆಗೆ ಅದು ಎಷ್ಟು ಲಾಭಾಂಶವನ್ನು ಗಳಿಸಿದೆ, ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ಎಷ್ಟು ಒಂದು ಹಾಲು ವಿತರಣೆ ಮಾಡುವಂತ ಒಂದು ರೈತ ಬಾಂಧವರು ಇದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ನಮ್ಮ ಸಂಘವು ಸುಮಾರು ಪ್ರತಿ ಹಾಲು ಖರೀದಿ ಮತ್ತು ಮಾರಾಟ 3 ಕೋಟಿ ಅಂದಾಜು, ಒಂದು 3 ಕೋಟಿಗಿಂತ ಹೆಚ್ಚು ಹಾಲು ಖರೀದಿ ಮತ್ತು ಮಾರಾಟ ಮಾಡಿ ಅದರಿಂದ ನಾವು ಸಾಕಷ್ಟು ಖರ್ಚು ವೆಚ್ಚಗಳನ್ನು ಕಳೆದು ಲಾಭಾಂಶಗಳನ್ನು ಗಳಿಸಿ 15-18 ಲಕ್ಷ ನಿವ್ವಳ ಲಾಭವನ್ನು ಪ್ರಸಕ್ತ ಸಾಲ. 18 ಲಕ್ಷದಲ್ಲಿ ನಮ್ಮ ಸಂಘದ ರೈತರಿಗೆ ಮೊದಲನೇದಾಗಿ 50% ಅಂದರೆ ನಮ್ಮ ಸಂಘದ ಈ ಕಟ್ಟಡ ನಿಧಿಗಳು ಹಾಗೂ ಕಾಯ್ದಿಕ ನಿಧಿಗಳು ಇವೆಲ್ಲ ಹೊರತುಪಡಿಸಿ 50% ನಾವು ರೈತರಿಗೆ ನೇರವಾಗಿ ಹಂಚ್ತೀವಿ. ಅದು ಅವರ ಅಕೌಂಟ್ ಥ್ರೂ ಅವ್ರಿಗೆ ಬ್ಯಾಂಕಿಗೆ. ಅದು ಪ್ರಸಕ್ತ ಸಾಲಿನಲ್ಲಿ 6,04,000 ನಾವು ಸದಸ್ಯರ ಬೋನಸ್ ಆಗಿ ವಿತರಣೆ. ತದನಂತರ ಪ್ರತಿ ವರ್ಷವೂ ನಾವು ಈ ವರ್ಷ ಅಲ್ಲ, ಪ್ರತಿ ವರ್ಷ 15-20 ವರ್ಷ ಪ್ರತಿ ವರ್ಷವೂ ನಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಅದು ಎಷ್ಟು ಒಂದು ಸರ್ಕಾರದ ಒಂದು ಕಾಯ್ದೆ ಕಾನೂನಿಗೆ ಅನುಗುಣವಾಗಿ ರೈತರಿಗೆ ಎಷ್ಟು ಹೋಗಬೇಕು ಅಂತ ಪೂರ್ತಿಯಾಗಿ ಸಂದಾಯ ಮಾಡ್ತೀವಿ. ಯಾವುದೇ ರೀತಿಯಿಂದ ನಮ್ಮ ಸಂಘದಲ್ಲಿ ಇರಿಸಿಕೊಂಡು ನಾಳೆ ನಮ್ಮ ಸಹಕಾರ ವರ್ಷದ ಒಂದು ಸಾಮಾನ್ಯ ಸಭೆ ಮುಗಿದ ತಕ್ಷಣ ಅವರ ರೈತರ ಖಾತೆಗೆ ಅವರಿಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಈ ಪ್ರಕಾರವಾಗಿ ಒಂದು ಸಂಸ್ಥೆ ಪ್ರಗತಿಯನ್ನು ಸಾಧಿಸ್ಕೊಂಡು ಬರ್ತಾ ಇದೆ. ಉಪಾಧ್ಯಕ್ಷರೇ, ಹೋದ ಒಂದು 2 ವರ್ಷದಲ್ಲಿ ಕೊರೋನಾ ಅಂತ ಮಹಾಮಾರಿ ರೋಗ ಬಂದು ಸಾಕಷ್ಟು ಸಮಸ್ಯೆ ಆಯಿತು. ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು. ಆ ಒಂದು ವೇಳೆಯಲ್ಲಿ ಒಂದು ಹೈನುಗಾರಿಕೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ರೈತ ಬಾಂಧವರು ಏನೇನು ಒಂದು ಸಮಸ್ಯೆಗಳನ್ನು ಎದುರಿಸಿದ್ರು ಸರ್? ಸಮಸ್ಯೆ ಅಂದರೆ ಸರ್, ಅವಾಗ ನಮ್ಗೆ ಹಾಲು ಕಪ್ಪಿಸಿನಕಾಯಿ ಸ್ವಲ್ಪ ರೈತರಿಗೆ ತ್ರಾಸ ಆಗ್ತದೆ. ಹಾಗೆ ನಾವು ಈ ಸಂಘದಿಂದ ಅವ್ರಿಗೆ ಏನೋ ಸ್ವಲ್ಪ ನಮ್ಗೆ ಎಷ್ಟು ಸವಲತ್ತುಗಳನ್ನು ಸಹಾಯ ಸವಲತ್ತುಗಳನ್ನು ಮಾಡ್ಕೊಟ್ಟಂಗ ಅವಾಗ ಸ್ವಲ್ಪ ಭಾಳ ತ್ರಾಸ ಆಗ್ತದೆ. ಈಗ ಸ್ವಲ್ಪ ಪರವಾಗಿ ಸದ್ಯದ ಮಟ್ಟಿಗೆ ಒಂದು ಪರಿಸ್ಥಿತಿ ಸ್ವಲ್ಪ ಅನುಕೂಲ ಆಗ್ತಾ ಬಂದಿದೆ. ಅಧ್ಯಕ್ಷರೇ, ಆ ಒಂದು ವೇಳೆಯಲ್ಲಿ ಏನೇನು ಸಮಸ್ಯೆ ಆಗ್ತದೆ? ಲಾಕ್ಡೌನ್ ಆಗ್ತದೆ. ಆಗ ನಮಗೆ ಹಾಲು ಹಾಕೋದು ಸೈಡ್ ಬಿಚ್ಚಿತ್ತು. ಅಂದ್ರೆ ಇಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು, ಜನ ಯಾರು ಹೊರಗಡೆ ಬರಬಾರ್ದು. ಅಂತ ವೇಳೆಯಲ್ಲಿ ಯಾವ ತರ ಹಾಲು ಸಂಗ್ರಹಣೆ ನಡೀತಿತ್ತು ಸರ್? ಆ ಥರದಲ್ಲಿ ಪ್ರತಿಯೊಂದು ಪೊಲೀಸ್ ಡಿಪಾರ್ಟ್ಮೆಂಟು ನೆಕ್ಸ್ಟ್ ಕೆಲಸ ಮಾಡಿದ್ದು ನಾವೇ ಸರ್. ಹಾಲು ಉತ್ಪಾದಕ ರೈತರು, ಹಾಲು ಉತ್ಪಾದಕರ ಯಾಕಂದ್ರೆ ಈಗ ಮೂಕ ಪ್ರಾಣಿಗಳು ಅವುಗಳಿಗೆ ಅಂದ್ರೆ ಹೊತ್ತಿಗೆ ಹಾಲು ಕರೀಲೇಬೇಕು, ಮೇವು ಹಾಕ್ಲೇಬೇಕು, ಹಾಲನ್ನ ಈಗ ಡೈರಿ ತಂದು ಕೊಡ್ಲೇಬೇಕು. ಅವಾಗಿನ ಸಮಸ್ಯೆ ಯಾವ ತರ ಇತ್ತು ಸರ್? ತಾವು ಒಂದು ವಿವರಣೆ ಒಂದು ಅಸಾಧ್ಯವಾದ ಕೆಲಸ. ಲಾಕ್ಡೌನಲ್ಲಿ ಕೆಲಸ ಮಾಡಿದ್ದು ಅಂದರೆ ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟು, ಒಂದು ಅಂಗನವಾಡಿ ಕಾರ್ಯಕರ್ತರು, ಇದೊಂದು ವಾರಿಯರ್ಸ್ ಅದ್ರ ಜೊತೆ ನಾವು ಕೆಲಸ. ನಾವು ಬೆಳಗ್ಗೆನೂ ಮಲ್ಕೊಳ್ಳೋದ್ರಲ್ಲ, ಸಾಯಂಕಾಲ ಮನೆಗೆ ಬೆಳಗ್ಗೆ ಹೇಗೆ ಸರ್? ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ಬೇಕಾಗಿತ್ತ? ರೈತರ ಇಲ್ಲಿ ಬರ್ತಾ ಇದ್ರು. ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕ್, ಸ್ಯಾನಿಟೈಸರು, ಆಮೇಲೆ ಸ್ಕ್ರೀನ್ ಅವ್ರಿಗೆ ಇದನ್ನು ಮಾಡ್ಬೋದು, ಸಿಬ್ಬಂದಿಗಳನ್ನು ಕಟ್ಟುನಿಟ್ಟಾಗಿ ಅವ್ರಿಗೆ ನಿಯಮಿತವಾಗಿ ಅವ್ರಿಗೆ ವ್ಯವಸ್ಥಿತವಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದು ಯಾವುದೇ ರೀತಿಯಿಂದ ನಮ್ಮ ರೈತರಿಗಾಗಲಿ ನಮ್ಮ ಸಿಬ್ಬಂದಿಗಳು ಅದರಿಂದ ತೊಂದರೆ ಆಗಲಿ, ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಬಂದಿದ್ವಿ. ಅಂದರೆ ಅವತ್ತಿನ ಕೆಲಸ ನೋಡ್ಬೇಕಂದ್ರೆ ಜೀವನ ಕೈ ಹಿಡ್ಕೊಂಡು ಕೆಲಸ ಮಾಡಿದ್ವಿ. ಎಲ್ಲ ರೈತರಾಗಿರ್ಬೋದು, ನಮ್ಮ ಸಿಬ್ಬಂದಿಗಳು ತುಂಬಾ ಕೆಲವೊಂದು ಬೇರೆ ಕೆಲಸದಲ್ಲಿ ಆದ್ರೆ ನಾನಿಲ್ಪ ನನ್ನ ಕೆಲಸಕ್ಕೆ ಹೋಗೋಲ್ಲ, ಮನೇಲಿ ಆದರೆ ಈ ಇದರಲ್ಲಿ ಹೇಳಕ್ಕಾಗಲ್ಲ. ತುಂಬಾ ಕಷ್ಟದಾಯಕ ಟೈಮ್ ಕೂಡ ಆಗಿದೆ. ರೈತರು ಇಲ್ಲ, ನಾನು ಹಾಲು ಕರೆಯಕ್ಕೆ ಬರಂಗಿಲ್ಲ, ನಾನು ಹಾಲು ಹಾಕೋದು ಬೇಡ, ಇಲ್ಲಿ ಹಾಕಬೇಕು
ತಿನ್ನೋಕ್ಕೂ ಆಗೋದಿಲ್ಲ, ಚೆಲ್ಲಬೇಕು ಅಂದ್ರೂ ಆಗೋದಿಲ್ಲ. ಎಲ್ಲ ಕಷ್ಟ ಪರಿಸ್ಥಿತಿ ಹೋಗಲೇಬೇಕು, ಹಾಲು ಹಾಕಬೇಕು, ಕರಿಬೇಕು. ಅದನ್ನು ಹಾಲನ್ನು ಹೋಗಿ ಸುರಕ್ಷಿತವಾಗಿ ನಾವು ಮುಟ್ಟಿಸ್ಬೇಕು. ಹಾಲಿನ ಗಾಡಿಯವರು ಎಲ್ಲಿಂದ ಮಾಡಿರ್ತಾರೆ, ಇನ್ನೊಂದು ಸೊಸೈಟಿಯಿಂದ ಯಾವ ಕಂಪ್ಲೀಷನ್ ಬಂದಿರ್ತಾರೆ ಗೊತ್ತಿಲ್ಲ. ಎಲ್ಲ ಜೊತೆನೂ ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ. ಜೊತೆಗೆ ಸರ್, ಈಗ ಒಂದು ರೈತ ತನ್ನಂತಹ ಹಾಲನ್ನು, ಅದು ಆಕಳ ಹಾಲಾಗ್ಬೋದು ಅಥವಾ ಎಮ್ಮೆ ಹಾಲಾಗ್ಬೋದು, ಅದಕ್ಕೆ ಯಾವ ಪ್ರಕಾರದ ತಾವು ಒಂದು ರೇಟ್ಗಳನ್ನು ಕೊಡ್ತೀವಿ ಅದನ್ನು ಹೇಳಿ ಸರ್. ಪ್ರಸ್ತುತ ಈಗ ನಾವು ಆಕಳ ಹಾಲು ಎಮ್ಮೆ ಹಾಲು ಸಪರೇಟಾಗಿ ಕಲೆಕ್ಷನ್ ಮಾಡಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಮ್ಮೆ ಹಾಲು ಒಂದು ಒಳ್ಳೆಯ ಹೆಸರು. ಅದರದ್ದೇ ಆದಂಥ ಒಂದು ಪ್ರತ್ಯೇಕ ದರ ಇದೆ, ಇದೇ ಆದಂಥ ಒಂದು ಪ್ರತ್ಯೇಕ ಮಾರಾಟ ಕೇಂದ್ರ ಇದೆ. ಮತ್ತು ಆಕಳ ಹಾಲಿನಕ್ಕೆ ನಮ್ಮ ಒಕ್ಕೂಟ ನಿಗದಿ ಮಾಡಿದಂಥ ಒಂದು ಮಿನಿಮಮ್ ರೇಟ್ ಇರುತ್ತೆ. 25 rupees ನಾವು ಪೇ ಮಾಡ್ತೀವಿ ಪ್ರತಿ ಲೀಟರ್. ಮಿನಿಮಮ್. ಮ್ಯಾಕ್ಸಿಮಮ್ ಅಂದರೆ 30 ರೂಪಾಯಿ ಫ್ಯಾಟ್ ಗುಣಮಟ್ಟ ಯಾವ ರೀತಿ ಇರುತ್ತೆ. ಎಮ್ಮೆ ಹಾಲಿಗೆ ಮಿನಿಮಮ್ 40 40 rupees ಮಿನಿಮಮ್. ಮ್ಯಾಕ್ಸಿಮಮ್ 60 rupees ಕೊಡ್ತಾರೆ. ಓಹೋ, 60 ರೂಪಾಯಿವರೆಗೂ ಕೂಡ ಪ್ಲಸ್ ಇದಕ್ಕೆ ಸರ್ಕಾರ ಸಹಾಯಧನ 5 ರೂಪಾಯಿ ಅಡಿಷನಲ್ ಆಗಿ ಸೇರಿಸಿ ಅದನ್ನು ಕೊಡ್ತೀವಿ ಸರ್. ಅವರ ರೈತರ ಹಾಲಿನ ಗುಣಮಟ್ಟದ ಅನುಗುಣವಾಗಿ ಕೊಡ್ತಾರೆ. ತುಂಬ ಸಂತೋಷ ಸರ್. ಅದೇ ರೀತಿಯಾಗಿ ಸರ್, ಈಗ ತಾವೀಗ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಎಲ್ಲರೂ ಒಳಗೂಡಿ ಮಾಡ್ತಾ ಇದ್ದೀರಿ, ಒಂದು ಸಮಾನ ಮನಸ್ಕರಾಗಿ. ತಮಗೆ ಒಂದು ತಮ್ಮ ಅಧ್ಯಕ್ಷೀಯ ಮಂಡಳಿ ಆಗಲಿ ನಿರ್ದೇಶಕ ಮಂಡಳಿ ಆಗಲಿ ಯಾವ ರೀತಿ ಒಂದು ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ, ಜೊತೆಗೆ ತಮ್ಮ ಒಂದು ಸಿಬ್ಬಂದಿ ವರ್ಗ ಎಷ್ಟು ಮೆಂಬರ್ಸ್ ಇದ್ದಾರೆ ಸರ್, ಎಲ್ಲರೂ ಒಳಗೂಡಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ, ಎಲ್ಲ ಒಂದು ಅಧ್ಯಕ್ಷರ ಹಾಗೂ ಸಿಬ್ಬಂದಿ ವರ್ಗದ ಹೆಸರುಗಳನ್ನು ಕೂಡ ಹೇಳಿ ಸರ್. ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಪ್ರತಿ 5 ವರ್ಷಕ್ಕೊಮ್ಮೆ ಆಡಳಿತ ಮಂಡಳಿ ಹೊಸದಾಗಿ ನೇಮಕವಾಗಿದೆ. ಪ್ರತಿ ವರ್ಷ ಅವರೇ ಇರೋದು. ಒಂದೇ ರೀತಿಯಾದಂಥ ಆಡಳಿತ ಮಂಡಳಿ ಪ್ರತಿಯೊಬ್ಬರು ಬೆಳವಣಿಗೆಯಾಗಿ ಕುಡಿತಾರೆ. ಪ್ರಸ್ತುತವಾಗಿ ಈಗ ನಮ್ಮ ಸಂಘದ ಅಧ್ಯಕ್ಷರಾಗಿ ವರ್ಧಮಾನ್ ಬಾಳಗೌಡ ಪಾಟೀಲ್ ಅವರು ಕೆಲಸ ಮಾಡ್ತಾರೆ. ಅದರ ಉಪಾಧ್ಯಕ್ಷರಾಗಿ ನಮ್ಮ ಮುತ್ತಪ್ಪ ನಿಗಮ ಎಲ್ಲರೂ ಕೆಲಸ ಮಾಡ್ತಾರೆ. ಅದು ನಮ್ಮ ಮ್ಯಾನೇಜರ್ ಆಗಿ ಇನ್ನ ಪ್ರೋಗ್ರಾಮ್ ಕೆಲಸ ಮಾಡ್ತಾರೆ. ನನ್ನ ಸಹಪಾಠಿಗಳು ಸುರೇಶ್ ಲಕ್ಕಪ್ಪ ಪಾರ್ಕಿ ಹಾಗೂ ಚನ್ನಪ್ಪ ಸೌದಿ ಇಬ್ಬರು ಸಹಾಯಕರು ಕೆಲಸ ಮಾಡ್ತಾರೆ. ನಾವು ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ನೋಡ್ಕೊಂಡು ಈ ಸಂಘದ ಬೆಳವಣಿಗೆ ಯಾವ ರೀತಿ ಬೇಕು, ನಾವು ಒಬ್ಬರು ಮ್ಯಾನೇಜ್ಮೆಂಟ್, ಇನ್ನೊಬ್ಬರು ಹಾಲು ಒಬ್ಬರು ಪಾರ್ಲರ್ ನೋಡ್ಕೊತಾ ಇದ್ದಾರೆ, ಇನ್ನೊಬ್ಬರು ಪುಸ್ತಕ ಬರೆದಾದ್ಮೇಲೆ ಇನ್ನು ನನ್ನ ಜೊತೆ ಇನ್ನೊಬ್ಬರು ಇದ್ದಾರೆ ಬರ್ತೈಸ್ಕೊಂಡು ಪುಸ್ತಕ ಬರೆದಾದ್ಮೇಲೆ ವೈದ್ಯಕೀಯ ಸೌಲಭ್ಯ ಬೇಕು ಹಾಗೂ ಅದಕ್ಕೆ ಆದಂಥ ಒಬ್ಬರನ್ನ ಬಿಟ್ಬಿಟ್ಟು ಇದು ನಂದಿನಿ ಮಿಲ್ಕ್ ಪಾರ್ಲರ್ ಬಗ್ಗೆ ಒಬ್ಬರು ಹಾಲು ಶೇಖರಣೆ ಹಾಲು ಮಾರಾಟದ ಬಗ್ಗೆ ಒಬ್ಬರಿಗೆ ನೇಮಕ ಮಾಡಿ ಹೋಗಿದ್ದೀವಿ. ಹಾಲು ಶೇಖರಣೆ ಪಾರದರ್ಶಕವಾಗಿ ಕಲೆಕ್ಷನ್ಗಳು ಇಬ್ಬರಿಗೆ ಆಟೋಮೆಟಿಕ್ ಮಷಿನ್ ಕೊಟ್ಟು ಕಂಪ್ಯೂಟರೈಸ್ ಮಾಡಿ ಅವ್ರಿಗೆ ಇಬ್ಬರಿಗೆ ಹಾಕ್ತೀವಿ. ಇನ್ನು ಕ್ಲೀನಿಂಗು ಅದ್ರ ಬಗ್ಗೆ ನಾವು ಮ್ಯಾನೇಜ್ಮೆಂಟ್ ನಾವು ಇದು ಮಾಡ್ತೇವೆ. ಈ ಪ್ರಕಾರವಾಗಿ ನಡೀತಾ ಇದ್ದಾರೆ. ಜೊತೆಗೆ ತಮ್ಮ ಎಲ್ಲ ಒಂದು ನಿರ್ದೇಶಕರು ಕೂಡ ಇದ್ದಾರೆ ಸರ್, ಸುಮಾರು ಒಂದು 9 ಜನ. ಅವರ ಹೆಸರು ಕೂಡ ಹೇಳಿ ಸರ್. ನಿರ್ದೇಶಕರು ನಮ್ಮ ವಿಭಿನ್ನ ಪರಿಸ್ಥಿತಿಯಲ್ಲಿ ಬೆರಪ್ಪ ರಾಮತಿರ್ತಾರೆ, ಮಲ್ಲಪ್ಪ ಪಡ್ಕೋರು, ಗೋಶೀರ್ ಮಾದೇವ್ ಜಮಾರ್ ಅವರು, ನಮ್ಮ ಮಾಜಿ ಅಧ್ಯಕ್ಷರ ಗೋಪಾಲ ರತ್ನ ಅವಾರ್ಡ್ ಪ್ರಶಸ್ತಿ ಪಡೆದುಕೊಂಡು ಶಂಕರ್ ಸರನ್ ಅವರು, ಮತ್ತು ಶ್ರೀಮತಿ ಅಕ್ಕುತಾಯಿ ಅಲ್ಗುದಿ ಅವರು, ಆಮೇಲೆ ಇನ್ನೊಬ್ಬರು ನಮ್ಮ ನರ್ಸರು, ಇವರೆಲ್ಲರೂ ಕೂಡ ನಮ್ಮ ಜೊತೆ ಸಹಕಾರಿಯಾಗಿ ಎಲ್ಲರ ಜೊತೆ ಸಹಕಾರದಿಂದ ಕೆಲಸ ಮಾಡಿ ಈ ಸಂಘದ ಅಭಿವೃದ್ಧಿಗೆ ಎಲ್ಲರೂ ತುಂಬ ಸಂತೋಷ ಸರ್. ಅದೇ ಪ್ರಕಾರವಾಗಿ ಸಂಘವು ಸಾಕಷ್ಟು ಒಂದು ಪ್ರಶಸ್ತಿಯನ್ನು ಕೂಡ ತಗೊಂಡಿದೆ. ತಮಗೆ ಗೊತ್ತಿರುವ ಹಾಗೆ ಸುಮಾರು ಎಷ್ಟು ಪ್ರಶಸ್ತಿಗಳು, ಯಾವ್ಯಾವ ಪ್ರಶಸ್ತಿಗಳು, ಅದ್ರ ಬಗ್ಗೆನೂ ಕೂಡ ಹೇಳಿ ಸರ್. ಮೊದಲಿನಿಂದ ಹೇಳಬೇಕಂದ್ರೆ 2003-04ರಲ್ಲಿ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಹಾಲು ಕೂಟದಿಂದ ಪ್ರಥಮ ಹಾಲು ಶೇಖರಣೆ ಮಾಡುವ ಸಂಘಗಳು ಅಲ್ಲಿಂದ ಪ್ರಾರಂಭವಾಗಿತ್ತು. 2021-22ರವರೆಗೆ ಇನ್ನೂವರೆಗೆ ಪ್ರಶಸ್ತಿಗಳ ಪ್ರತಿ ವರ್ಷ 1 ವರ್ಷನೂ ಗ್ಯಾಪ್ ಆಗಲಾರದ ಪ್ರಶಸ್ತಿಗಳು ಪ್ರತಿ ವರ್ಷನೂ ಪ್ರಶಸ್ತಿ ಕಟ್ಟಿಟ್ಟ ಪುಸ್ತಕಗಳು. ನಾವೆಲ್ಲ ರಾಷ್ಟ್ರೀಯವಾದ ಭಾರತ ರತ್ನ ಅವಾರ್ಡ್ ಬಂತು ಅಂತ ನಾವು ಸುಮ್ಮನೆ ಕುತ್ಕೊಂಡಿದ್ದೀವಿ. ಹಾಗಾಗಿ ಮತ್ತೆ ವಿಜಯ ಕರ್ನಾಟಕ ಮತ್ತು ಕರ್ನಾಟಕ ಆಗಮನಗಳು ಇತ್ತೀಚೆಗೆ ನಡೆದ ಜಯ ಕರ್ನಾಟಕದ ಇಲ್ಲ ನಿಮ್ಮ ಸಂಘ ರಾಷ್ಟ್ರೀಯ ಅವಾರ್ಡ್ ಮಾಡಿದೆ, ನಾವು ಒಂದು ಪ್ರಶಸ್ತಿ ಕೊಡ್ಬೋದು ಅಂತ ಕಳೆದ ಈ 2 ತಿಂಗಳ ಹಿಂದೆ ಮತ್ತೆ ಒಂದು ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಅಂತ ಪ್ರಶಸ್ತಿ ನೀಡಿದೆ.
ಮತ್ತು ಕರ್ನಾಟಕದ ಸಹಕಾರಿ ರಂಗದಲ್ಲಿ ಸುಮಾರು 5ರಿಂದ 6 ಪ್ರಶಸ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಹಕಾರ ಮಂತ್ರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ನಮ್ಮ ವಿಶ್ವ ಹಾಲು ದಿನಾಚರಣೆ ಸಂದರ್ಭದಲ್ಲಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್, ವಿಶ್ವ ಹಾಲು ಸಂಘ ಎಲ್ಲ ಸಂಸ್ಥೆಗಳಿಂದ ಹಾಲಿನ ಯಾವುದೇ ಒಂದು ಪೂರಕವಾದ ಸಂಸ್ಥೆಗಳಿಂದ ಪ್ರತಿಯೊಂದು ಸಂಸ್ಥೆಗಳಿಂದ ಸಹಕಾರಿ ಪ್ರಶಸ್ತಿಯನ್ನು ಪಡೆದಿದೆ. ನಂತರ ಅತ್ಯುನ್ನತವಾದ ದೇಶದ ಒಂದು ಭಾರತ ರತ್ನ ಸರಿಸಮಾನವಾದ ಪ್ರಶಸ್ತಿಯನ್ನು ರಾಷ್ಟ್ರೀಯ ಗೋಪಾಲ ರತ್ನ ಅವಾರ್ಡ್. ಅದು ಯಾರಿಗೂ ನಮ್ಮ ಕರ್ನಾಟಕದಲ್ಲಿ 100 ವರ್ಷಗಳಿಂದ ಯಾರಿಗೂ ಸಿಕ್ಕಿಲ್ಲ. ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಮ್ಮ ಸಂಘಕ್ಕೆ ಸಿಕ್ಕಿದೆ. ಅದು ನಮಗೆ ಒಂದು ಹೆಮ್ಮೆ ಆದ ವಿಷಯ. ಕಳೆದ ವರ್ಷ ಇಂಥ ವಿಶಿಷ್ಟವಾದ ಒಂದು ಸಾಧನೆಗೈದಂತ ಅಲಗೂರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಸರ್ ಸಾಕಷ್ಟು ಒಂದು ಪ್ರಶಸ್ತಿಗಳನ್ನು ಕೂಡ ಗಳಿಸ್ಕೊಂಡಿದೆ ಸರ್. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ರೈತರಿಗೆ ಒಂದು ಹಾಲು ವಿತರಕರಿಗೆ ವಿಶೇಷವಾದ ಏನಾದರೂ ಒಂದು ಗೌರವ ಸಲ್ಲಿಸುವಂಥ ಯೋಜನೆಗಳು ಸಂಸ್ಥೆಯಿಂದ ಏನಾದರೂ ಒಂದು ಮಾಡಿದೆಯಾ ತಾವು? ಹೇಗೆ ಸರ್? ಅಂದರೆ ಈಗ ಒಂದು ಅತಿ ಹೆಚ್ಚು ಒಂದು ಹಾಲನ್ನು ಇಲ್ಲಿಗೆ ಕೊಡುವಂಥ ರೈತರಿಗೆ ಸನ್ಮಾನಗಳಾಗಲಿ ಪ್ರತಿ ವರ್ಷ ಇಂಥ ಒಂದು ವ್ಯವಸ್ಥೆಗಳು ಯೋಜನೆಗಳು ಯಾವ ಥರ ಇದೆ ಸರ್? ಸರ್, ನಾವು ಪ್ರತಿ ವರ್ಷ ನಾವೇನು ಹಾಲು ಉತ್ಪಾದಕರೇ ಬೋನಸ್ ರೀತಿಯಲ್ಲಿ ಏನು ಕೊಡ್ತಾ ಇದ್ದೀವಿ, ಪ್ರತಿ ವರ್ಷ ಯಾರು ಹಾಲು ಶೇಖರಣೆ ಜಾಸ್ತಿ ಕೊಡ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ, ಆಮೇಲೆ ಸನ್ಮಾನ ಪ್ರತಿ ವರ್ಷ ನಡೀತದೆ. ಆಮೇಲೆ ಅವ್ರ ಮಕ್ಕಳಿಗೆ ವಿದ್ಯಾರ್ಥಿಗಳು ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಕ್ಕಳು ಬೆಂಗಳೂರಲ್ಲಿ ನಮ್ಮ ಒಕ್ಕೂಟದ ವತಿಯಿಂದ ನಮ್ಮ ಸಹಾಯಧನದಿಂದ ಅವರಿಗೆ ವಿದ್ಯಾರ್ಥಿ ವೇತನಗಳನ್ನು ಅವರಿಗೆ SSLC ಅವ್ರ ಮಕ್ಕಳು ಏನಾದ್ರು PUC ರ್ಯಾಂಕ್ ಬಂದರೆ ಅವ್ರಿಗೆ ಸ್ಪಾನ್ಸ್ ಮಾಡಬೇಕು. ಮತ್ತು ಊರಲ್ಲಿ ಯಾವುದೇ ರೀತಿಯಿಂದ ಕಾರ್ಯಕ್ರಮಗಳು ನಮ್ಮ ಸಂಘದಿಂದ ಕೊಡುಗೆ ಪ್ರತಿನಿತ್ಯ ಪ್ರತಿ ವರ್ಷ ಇದೆ. ಅದರಲ್ಲಿ 2ನೇ ಮಾತು. ಈ ಮೂಲಕ ಅಂತ ಒಂದು ಸಾಕಷ್ಟು ಒಂದು ಸಹಕಾರಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಕು ಸರ್. ಧಾರ್ಮಿಕ ಕೆಲಸಗಳನ್ನು ಅದಕ್ಕೆ ಸಹಾಯಧನ ಆಗಿರ್ಬೋದು. ನಮ್ಮ ಸಂಘದ ಏನು ಈ ಏಳಿಗೆಗೆ ಏನೇನು ಬೇಕು ಪೂರಕವಾದ ಯಾವುದೇ ಸಹಾಯ ಸಹಕಾರದಿಂದ ಅವರು ಸಹಕಾರ ಮಾಡ್ತಾರೆ. ತುಂಬ ಸಂತೋಷ ಸರ್. ಹಾಗೆ ಸರ್, ತಮ್ಮ ಸಂಸ್ಥೆ ಒಂದು ಬೆಳಲಿಕ್ಕೆ ಪ್ರಗತಿ ಪದದ ಸಾಗಲಿಕ್ಕೆ ಸಾಕಷ್ಟು ಒಂದು ಗಣ್ಯ ವ್ಯಕ್ತಿಗಳು ಕೂಡ ಕಾರಣೀಕರ್ತರು ಆಗಿರ್ತಾರೆ. ತಮಗೆ ಒಂದು ಅಂದರೆ ಪ್ರಾರಂಭಿಕ ಹಂತದಲ್ಲಿ ಒಂದು ಅಡಿಗಲ್ಲಿಟ್ಟು ಒಂದು ಫೌಂಡೇಶನ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ತಮ್ಮ ಒಂದು ಅಲಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಆಗ್ಬೋದು, ಜೊತೆಗೆ ಇಲ್ಲಿನ ಒಂದು ಬ್ಯಾಂಕ್ಗಳಾಗ್ಬೋದು, ಕರ್ನಾಟಕ ಒಂದು ಹಾಲು ಒಕ್ಕೂಟ ಮಹಾಮಂಡಳ ಆಗ್ಬೋದು, BDCC ಬ್ಯಾಂಕ್ ಆಗ್ಬೋದು, ಎಲ್ಲ ಸಂಘ ಸಂಸ್ಥೆಗಳನ್ನು ಈ ಒಂದು ವೇಳೆಯಲ್ಲಿ ತಾವು ಯಾವ ರೀತಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಸರ್? ಮಾಡ್ಕೊಳ್ಳೇಬೇಕು ಸರ್. ಪ್ರತಿಯೊಂದು ಹಂತದಲ್ಲೂ ಸಹಾಯ ಸಂಘ ಸಣ್ಣ 2006 ನಾವು ಒಂದು ಹೊಸ ದಾಖಲಾದ ಸಮಯದಲ್ಲಿ ನಮ್ಮ ಮುಂಚೂಣಿಯಿಂದ ನಮ್ಮ ಸಹಕಾರ ರಂಗದ SR ಪಾಟೀಲ್ ಸಾಹೇಬರು ನಮ್ಮ BDCC ಬ್ಯಾಂಕಿನ ಅಧ್ಯಕ್ಷರು ಅವರೇ. ಅವಾಗ ನಮ್ಮ ಸಂಘದ ಬೆಳವಣಿಗೆಯಾಗಿ ನಾವು ಮನವಿ ಮಾಡಿದ್ದೀವಿ. ನಮ್ಮ ಸಂಘದ ಕಟ್ಟಡದ ಅನುದಾನವನ್ನು ಆಮೇಲೆ BDCC ಬ್ಯಾಂಕ್ನಿಂದ ಅಲ್ಲಿಂದ ಅನುದಾನ ಕೊಡ್ತೀವಿ. ಅದರ ನಂತರ ನಮ್ಮ ಸಿದ್ದು ನ್ಯಾಮಗೌಡರು ಮಾಜಿ ಶಾಸಕರು, ಕೇಂದ್ರ ಸಚಿವರು, ಅದು ನಮ್ಮ ದಾರೆ ಸಿದ್ದು ಅಂತ ಕರ್ನಾಟಕದಲ್ಲಿ ಹೆಸರುವಾದ ಜನಪ್ರಿಯ ಶಾಸಕ. ಅವರು ನಮ್ಮ ಸಂಘದ ಬೆಳವಣಿಗೆಗೆ ಪ್ರತಿನಿತ್ಯ ಮಾರ್ಗದರ್ಶಕರಾಗಿ ಪ್ರತಿ ಯಾವುದೇ ಒಂದು ಕುಂದುಕೊರತೆಗಳಿಗೆ ಸಹಾಯಸ್ತ ನೀಡುತ್ತಾ ನಮ್ಮ ಸಂಘದ ಬೆಳವಣಿಗೆಗೆ ಕಾರಣೀಭೂತರು. ತದನಂತರ ನಮ್ಮ ಸಂಘ ನಮ್ಮ ಗ್ರಾಮದಲ್ಲಿನ ಸಂಘ ಸಂಸ್ಥೆಗಳು ನಾವೇ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರ ಸಂಘ, ನಮ್ಮ ಹಾಲು ಉತ್ಪಾದಕರ ಸರ್ಕಾರ ಸಂಘದ ಸದಸ್ಯರಿಗೆ ಸಾಲಗಳು, ಅವರಿಗೆ ಆರ್ಥಿಕ ಸಹಾಯ ಎಲ್ಲರೂ ನಮ್ಮ ಸಂಘಕ್ಕೆ ಸಹಾಯ ಮಾಡ್ತಾರೆ. ಅದೇ ರೀತಿ ನಮ್ಮ ಗ್ರಾಮದ ಹಿರಿಯರಾದಂಥ ನಮ್ಮ ಸಂಘದ ಸಂಸ್ಥಾಪಕರು ಶಾಂತಪ್ಪ ಸತ್ಯರಾಜ್ ಪ್ರತಿನಿತ್ಯ ನಮ್ಮ ಸಂಘಕ್ಕೆ ಹಾಲು ಸರಬರಾಜು ಮಾಡುತ್ತಾ ನಮ್ಮ ಸಂಘದ ಏಳಿಗೆಗೆ ಹಿಡಿಯುತ್ತಾ, ತದನಂತರ ನಮ್ಮ ಈ ಸಂಘದ ಒಂದು ಕಟ್ಟಡ ನಿರ್ಮಾಣ ಮಾಡಲು ಒಂದು ಜಾಗವನ್ನು ಫ್ರೀಯಾಗಿ ಕೊಟ್ಟಂಥ ನಮ್ಮ ಸ್ಪಾನ್ಸರ್ ಮಲ್ಲಪ್ಪ ಭೀಮಪ್ಪ ಕಡ್ಕೊಳ್ಳೋರ ತಂದೆಯವರು, ಈಗಿನ ನಿರ್ದೇಶಕ ಅವರ ತಂದೆಯವರು ಇಲ್ಲಿ ನೆನಪಿಸ್ಕೊಳ್ಬೇಕು. ಅಂದರೆ ಆಗಿನ ಪರಿಸ್ಥಿತಿಯಲ್ಲಿ 10 ಲಕ್ಷ 20 ಲಕ್ಷ ಕೊಟ್ಟು ಒಂದು ಜಾಗ ಖರೀದಿ ಮಾಡಬೇಕಾದ ಜಾಗ ಸಿಗ್ತಾ ಇದೆ. ಇಲ್ಲ ಬೇಡ, ನಮ್ಮ ಜಾಗದಲ್ಲಿ
ಕಟ್ಕೊಳ್ಳಿ ನಾವು ಸ್ಪಾನ್ಸರ್ ಕೊಡ್ತೀವಿ. ಅವರು ಈ ಸಂಘಕ್ಕೆ ಭಾಳ ಸಹಾಯ ಮಾಡಿದ್ದಾರೆ. ನಂತರ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಈಗಿನ ಶಾಸಕರಾದ ಆನಂದ್ ಸಿದ್ದು ನ್ಯಾಮಗೌಡರು ಹಾಗೂ ನಮ್ಮ ಗ್ರಾಮದ ಮುಂಚೂಣಿ ನಾಯಕರಾದಂಥ ವರ್ಮಾನ್ ನ್ಯಾಮಗೌಡರು ಪ್ರತಿದಿನ ನಮ್ಮ ಸಂಘದ ಏಳಿಗೆಗಳು, ನಮ್ಮ ಸಂಘದ ಬೆಳವಣಿಗೆಗಳು, ನಮ್ಮ ಸಂಘದ ಆಗುವುಗಳಿಗಾಗಿ ಪ್ರತಿದಿನ ಸಂಬಂಧಿಸಿ ನಮ್ಮನ್ನು ಮುನ್ನಡೆಸಿಕೊಂಡು ನಮ್ಮನ್ನು ಒಂದು ಒಳ್ಳೆಯ ರೀತಿಯಿಂದ ಬೆಳೆಸಿಕೊಂಡು ಈ ಸಂಘವನ್ನು ಒಳ್ಳೆಯ ರೀತಿಯಿಂದ ಬೆಳೆಸಿಕೊಂಡು ಸಹಾಯ ಹಸ್ತವನ್ನು ನೀಡುತ್ತದೆ. ತುಂಬ ಸಂತೋಷ ಸರ್. ಹಾಗೆಯೇ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅಂತಿಮವಾಗಿ ತಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ, ಅಭಿವೃದ್ಧಿಯತ್ತ ಕಾಣಲಿಕ್ಕೆ ರೈತ ಬಾಂಧವರು ಏನಿಗೆ ಒಂದು ಕ್ರಿಯಾಶೀಲರಾಗಿ ಹೈನುಗಾರಿಕೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಕಾರಣೀಭೂತರು. ಕೊನೆಯದಾಗಿ ಅವರಿಗೆ ಏನು ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ಅಧ್ಯಕ್ಷರ ಪರವಾಗಿ ಎಲ್ಲ ರೈತರಿಗೆ ಹೇಳುವುದೇನೆಂದರೆ, ಇದೇ ಪ್ರಕಾರ ಹಿಂದೆ ಏನು ಸಹಕಾರ ಎಲ್ಲರೂ ಏನು ನಮ್ಮ ಸಂಘ ಸಂಸ್ಥೆಗೆ ಮಾಡ್ತಿದ್ರು ಅದೇ ಪ್ರಕಾರ ಮುಂದೂ ಮಾಡ್ತಾ ಇದೆ. ಯಾವತ್ತೂ ನಿಮ್ಮ ಈ ಸಂಘವು ನಿಮಗೋಸ್ಕರವಾಗಿ ನೀವೇ ಬೆಳೆಸಿದಂಥ ಸಂಘ. ಆ ರೈತರಿಗೆ ನಮ್ಮ ಈ ಸಂಘದಿಂದ ಕೃತಜ್ಞತೆಗಳು. ತುಂಬ ಸಂತೋಷ ಸರ್. ಕೊನೆಯದಾಗಿ ಮ್ಯಾನೇಜರ್ ಆದಂಥ ನೇಮತಿ ಸರ್, ತಾವೇನೋ ಒಂದು ಸಂದೇಶವನ್ನು ರೈತ ಬಾಂಧವರಿಗೆ, ಒಂದು ರೈತ ಗ್ರಾಹಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ? ನನ್ನ ಪ್ರಕಾರವಾಗಿ ಈ ಸಂಘ ಮೊದಲು ರೈತರ ಪರವಾಗಿ ಇರುವಂಥ ಒಂದು ಸಂಘ. ರೈತರು ಯಾವುದೇ ರೀತಿಯಿಂದ ಹೈನುಗಾರಿಕೆಗೂ ಉತ್ತೇಜನ ಇಲ್ಲ ಅಂತ ಹಿಂದೆ ಸರಿಲ್ಲ. ಮುಂದಿನ ಸರ್ಕಾರ ಆಗಲಿ, ಮುಂದಿನ ಕಾರ್ಯಕ್ರಮಗಳಾಗಲಿ ನಮ್ಮ ರೈತರಿಗೆ ಉತ್ತೇಜನ ನೀಡುತ್ತಾ ಇನ್ನೂ ಮುಂದಿನ ಸಹಾಯ ಹಸ್ತಗಳನ್ನು ನಾವು ಪಡೆದುಕೊಳ್ಳುತ್ತಾ ನಾವು ಹೈನುಗಾರಿಕೆಯನ್ನು ಇನ್ನೂ ಕ್ರಮಬದ್ಧವಾಗಿ ಹೆಚ್ಚು ವಿಸ್ತಾರ ಮಾಡುತ್ತಾ ನಿಮ್ಮ ಯಾವುದೇ ಕುಂದು ಕೊರತೆ ಆಗಲಿ ಹಾಗೂ ಸಮಸ್ಯೆಗಳಾಗಲಿ ಅದಕ್ಕೆ ನಾವು ಸ್ಪಂದಿಸುವುದು ನಾವು ಸದಾ ಸಿದ್ಧರು. ನಾವು ಅವಿರುದ್ಧ ಸೇವೆ ತಮಗಾಗಿ ನಾವು ನೀಡಲು ಸದಾ ಸಿದ್ಧರಿದ್ದೀವಿ. ನೀವು ಯಾವುದೇ ರೀತಿಯಿಂದ ಹಿಂದೆ ಯಾವ ರೀತಿ ನಮಗೆ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದೀರಿ ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಮಗೆ ಸಹಾಯ ಸಹಕಾರ ನೀಡಿದ್ದೇ ಆದರೂ ನಾವು ಈ ಸಂಘವನ್ನು ಇನ್ನೂ ಪ್ರಗತಿಯತ್ತ ಸಾಧಿಸಲು ಪ್ರಯತ್ನಗಳನ್ನು ಮಾಡುತ್ತೇವೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ಸಂಸ್ಥೆಯ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅಲಗೂರು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ವರ್ಧಮಾನ್ ಬಾಲ್ಗೌಡ ಪಾಟೀಲ್ ಸರ್ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಯುತ ಮುತ್ತಪ್ಪ ನಿಂಗಪ್ಪ ಯಳಗುದ್ರಿ ಸರ್ ಹಾಗೂ ಸಂಸ್ಥೆಯ ಮ್ಯಾನೇಜರ್ ಆದಂತಹ ನೇಮಿನಾಥ್ ಅಪ್ಪಸಾಹ್ ಬೋರ್ಗಾವಿ ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.